ಆತ್ಮೀಯ ಸಹಕಾರಿ ಬಂಧುಗಳೇ, ಕರವೀರ ಮಾಹಿತಿ ಮಾಲಿಕೆಯ 66ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. 65ನೇ ಸಂಚಿಕೆಯಿಂದ ಹೊಸದೊಂದು ವಿಷಯವನ್ನ ಪ್ರಸ್ತುತಪಡಿಸಲಿಕ್ಕೆ ಶುರು ಮಾಡಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಸಹಕಾರ ಸಂಸ್ಥೆಗಳಲ್ಲಿ ಆರ್ಥಿಕ ಅಪರಾಧಗಳು, ಫ್ರಾಡ್ಸ್ ಇನ್ ಕೋಆಪರೇಟಿವ್ ಸೊಸೈಟೀಸ್ ಅನ್ನೋ ಒಂದು ಭಾಗ 1 ಪ್ರಸ್ತುತಪಡಿಸಿದ್ವಿ. ಅದರ ಮುಂದುವರಿದ ಭಾಗ 2 ಇವತ್ತು ಆ ಭಾಗವನ್ನ ಪ್ರಸ್ತುತಪಡಿಸಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನ ಪಡೆದು ನೇರವಾಗಿ ಸಂಚಿಕೆಯನ್ನ ಪ್ರಸ್ತುತಪಡಿಸಲಿಕ್ಕೆ ಹೋಗ್ತೀನಿ. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ವಿ. ವಂಚನೆ ಅಂದ್ರೆ ಏನು, ಅದರ ಅರ್ಥ ಏನು, ಅದ್ರ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ಏನಿರ್ತದೆ, ವಂಚನೆಗೆ ಕಾರಣ ಏನು, ಫ್ರಾಡ್ ಟ್ರಯಾಂಗಲ್ ಅಂತ ನೆನಪಿರ್ಬೋದು ನಿಮ್ಗೆ. ಫ್ರಾಡ್ ಟ್ರಯಾಂಗಲ್ ಅನ್ನೋದನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಆ ವಂಚನೆ ಮಾಡೋರ ಮನಸ್ಥಿತಿ ಏನಿರ್ತದೆ, ಈ ಸಹಕಾರ ಸಂಸ್ಥೆಗಳಲ್ಲಿ ಏನು ಅವಕಾಶಗಳಿದೆ, ಹೆಚ್ಚಿನ ಅವಕಾಶ ಸಹಕಾರ ಸಂಸ್ಥೆಗಳಲ್ಲಿ ಯಾಕಿದೆ, ಯಾವ ಕಾರಣದಿಂದಾಗಿ ಈ ಸಹಕಾರ ಸಂಸ್ಥೆಗಳಲ್ಲಿ ಫ್ರಾಡ್ಗಳು ಆಗತ್ತೆ, ಹೆಚ್ಚಿನ ಅವಕಾಶ ಇದೆ ಅನ್ನೋದನ್ನ ನೋಡ್ಕೊಂಡಿದ್ವಿ. ಮತ್ತೆ ಸಹಕಾರಗಳಲ್ಲಿ ವಂಚನೆ ಕಾರಣಗಳೇನು, ಅವಕಾಶ ಏನು, ಕಾರಣಗಳೇನು, ಅದು ಎರಡನ್ನೂ ತಿಳ್ಕೊಂಡಿದ್ವಿ. ಹಾಗೆ ವಂಚನೆ ನಿಗ್ರಹಣ ಕ್ರಮಗಳೇನು, ವಿಧಿ, ನಿಷೇಧ, ನಿಯಮ, ಇದ್ರ ಬಗ್ಗೆ ಹೇಳ್ಕೊಂಡಿದ್ವಿ. ನಿಗ್ರಹಣ ಕ್ರಮಗಳಲ್ಲಿ ನಿಯಮ, ನಿಷೇಧ, ನಿಯಂತ್ರಣ, 3 ಪದಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೋದು. ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದೇ ಮುಂದುವರೆದ ಭಾಗವಾಗಿ ಅದರ ಹೈರಾರ್ಕಿ ಏನಿರುತ್ತೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ವಂಚನೆಯ ಹೈರಾರ್ಕಿ, ಒಂದೇ ಸಾರಿ ವಂಚನೆಯನ್ನ ಮಾಡ್ಲಿಕ್ಕೆ ಹೋಗ್ತಾರ? ಇಲ್ಲ. ವಂಚನೆಗೆ ಒಂದು ಹೈರಾರ್ಕಿ ಇದೆ, ಕ್ರಮಾವತರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ್ರಮಾವತರಣ ಅಂದ್ರೆ ಹೈರಾರ್ಕಿ ಅಂದ್ರೆ ಒಂದಾದ ನಂತರ ಒಂದು ಹ್ಯಾಕ್ ಬರುತ್ತೆ ಅಂತ. ಮೊದಲನೇದಾಗಿ ಮಿಸ್ಟೇಕ್ಸ್ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಉದ್ದೇಶಪೂರ್ವಕವಲ್ಲದ ಸಣ್ಣ ತಪ್ಪುಗಳು, ಅದು ಗಂಭೀರವಾಗಿ ಆಗೋದಿಲ್ಲ ಅಂತದ್ದು ಮಿಸ್ಟೇಕ್ಸ್ ಅಂತೀವಿ. ಅಂದ್ರೆ ಸಾಮಾನ್ಯವಾಗಿ ಹ್ಯೂಮನ್ ಮಿಸ್ಟೇಕ್ಸ್, ಇದು ಹ್ಯೂಮನ್ ನಿಂದ ಆಕಸ್ಮಿಕವಾಗಿ ಆಗುವಂಥದ್ದು. ಏನು ಅಜಾಗರೂಕತೆ ಇರ್ಬೋದು, ತಾತ್ಸಾರ ಇರ್ಬೋದು, ಅಥವಾ ಮಾಹಿತಿಯ ಕೊರತೆ ಇರ್ಬೋದು, ಅಥವಾ ಒಂದು ಕೆಲಸ ಮಾಡ್ತಾ ಇರುವಾಗ ಅದ್ರ ಬಗ್ಗೆ ಗಮನ ಇಳಿಸದೇ ಇರ್ಬೋದು. ಕೈ ತಪ್ಪಿನಿಂದ ಆಗುವ ತಪ್ಪುಗಳು ಮಿಸ್ಟೇಕ್ಸ್. ಈಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಎಲ್ಲ ಒಂದು ಕ್ಯಾಶಿಯರ್ ಚಿಲ್ಲರೆ ಹಣ ಕೊಡುವಾಗ ಇನ್ನು 10 ರೂಪಾಯಿ ಕೊಡುವಾಗ 20 ರೂಪಾಯಿ ಕೊಟ್ಬಿಟ್ಟಿರೋದು, ಒಂದು 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿರೋದು, ಕಡೆ ಕ್ಯಾಶ್ ಬ್ಯಾಲೆನ್ಸ್ ಟ್ಯಾಲಿ ಆಗೋದಿಲ್ಲ, ಕಡೆ ನೋಡಿ ಯಾರಿಗೂ 10 ರೂಪಾಯಿ ಜಾಸ್ತಿ ಹೋಗಿದೆ. ಅಥವಾ ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಮಾಡುವಾಗ 1000 ಅಂತ ಎಂಟ್ರಿ ಮಾಡೋದ್ ಬದಲು 1 0 ಜಾಸ್ತಿ ಹಾಕಿ 10,000 ಅಂತ ಮಾಡ್ಬಿಡೋದು, ಅದು ತಗೊಳತ್ತದು. ಅಥವಾ ಸಾಲದ ಅರ್ಜಿನಲ್ಲಿ ಯಾವುದೋ ಒಂದು ಕಾಲಂ ಭರ್ತಿ ಮಾಡ್ಲಿಕ್ಕೆ ಮರ್ತೋಗ್ಬಿಟ್ಟಿದೆ, ತಪ್ಪಾಗಿದೆ. ಅದಕ್ಕೆ ತಪ್ಪುಗಳು ಅಂತೀವಿ ನಾವು, ಸಣ್ಣ ಪ್ರಮಾಣದ ತಪ್ಪುಗಳು. ಅದೇ ನೆಕ್ಸ್ಟ್ ಏನ್ ಬರುತ್ತೆ? ಎರರ್ಸ್. ತಪ್ಪುಗಳನ್ನ ನಿಗ್ರಹಿಸದೆ ಹೋದ್ರೆ ಅದು ದೋಷಗಳಿಗೆ ಎಡೆ ಮಾಡ್ಕೊಳ್ಳುತ್ತೆ. ಇದು ಸ್ವಲ್ಪ ಗಂಭೀರವಾಗಿರೋದು. ಉದ್ದೇಶಪೂರ್ವಕ ಅಲ್ಲದೆ ಹೋದ್ರೂ ಒಂದು ಸಣ್ಣ ಕಾರ್ಯವಿಧಾನದಿಂದ ಇದು ಶುರುವಾಗತ್ತೆ. ಅಂದ್ರೆ ಇದು ದೋಷಗಳು, ಎರರ್ಸ್, ರಿಪಿಟೇಷನ್ ಜಾಸ್ತಿ ಇರುತ್ತೆ, ಆ ರೀತಿ ಆಗತ್ತೆ. ಒಂದು ಫಾರ್ ಎಕ್ಸಾಂಪಲ್, ನಿಮ್ಮ ಸಾಫ್ಟ್ವೇರ್ ನಲ್ಲಿ ಯಾವುದೋ ಒಂದು ಸಣ್ಣ ದೋಷ ಇದೆ, ಎರರ್ ಇದೆ, ಅದು ಎಲ್ಲ ಕಡೆಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಅದು ಎಲ್ಲಾ ಅಕೌಂಟ್ಸ್ ನಲ್ಲಿ ಎಫೆಕ್ಟ್ ಆಗ್ತಾ ಹೋಗ್ಬಿಡುತ್ತೆ. ಅಥವಾ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕಳಿಸ್ತಾ ಇರ್ತೀರಿ, ಅದ್ರಲ್ಲಿ ಯಾವುದೋ ಒಂದು ತಪ್ಪಾಗ್ಬಿಟ್ಟಿರ್ತದೆ, ವ್ಯತ್ಯಾಸ ಆಗತ್ತೆ ಅದರಿಂದ. ಅಥವಾ ಆನ್ಲೈನ್ ಪೋರ್ಟಲ್ ಅಲ್ಲಿ, ನೀವು ಬ್ಯಾಂಕಿನ ಆನ್ಲೈನ್ ಪೋರ್ಟಲ್ ಅಲ್ಲಿ ಇದು ಮಾಡುವಾಗ ಇದ್ರದ್ದು ಏನೋ ಒಂದು ಬ್ಯಾಲೆನ್ಸ್ ತಪ್ಪಾಗಿ ನಮೂದು ಮಾಡ್ಬಿಡೋದು. ಅಥವಾ SMS ಕಳಿಸುವಾಗ ಒಂದು SMS ಕಳಿಸಿದ್ರೆ ಅದು ಅಷ್ಟೇ ರೆಪ್ಲಿಕೇಟ್ ಆಗ್ತಾ ಇದೆ, ಅದನ್ನ ತಪ್ಪು ಕಂಪೋಸ್ ಮಾಡಿ ಕಳಿಸ್ಬಿಡೋದು. ಎರರ್ಸ್, ದೋಷಗಳು, ಇದು ಆಗ್ತಾ ಇರ್ತದೆ. ಇದರ ನಂತರದ್ದೇ ನಮಗೆ ಇಂಪಾರ್ಟೆಂಟ್ ಬರುವಂತದ್ದು ತಪ್ಪುಗಳು, ದೋಷಗಳು ಅತಿ ಹೆಚ್ಚಿನ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದಲ್ಲ. ಆದರೆ ನೆಕ್ಸ್ಟ್ ಇದು ಬರುವಂತದ್ದು ಉಲ್ಲಂಘನೆಗಳು, ವೈಲೇಷನ್ಸ್. ಗೊತ್ತಿದ್ದು ಮಾಡುವಂಥದ್ದು, ನಿಯಮ ಮೀರ್ಬೇಕು ಅನ್ನೋ ಒಂದು ಉದ್ದೇಶ ಇರ್ತದೆ, ನಿಯಮ ಗೊತ್ತಿರುತ್ತೆ, ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಗೊತ್ತಿದೆ, ಆದ್ರೂ ಏನು ಆಗೋದಿಲ್ಲ ಅಂತ ಹೋಗುವಂಥದ್ದು, ಉಲ್ಲಂಘನೆ ಮಾಡುವಂಥದ್ದು, ನಿಯಮಗಳನ್ನ ಮೀರ್ತಾ ಇದ್ದೀವಿ ನಾವು. ಅಂದ್ರೆ ಕೆಲವು ಸರಿ ಏನಾಗತ್ತೆ, ಈ ವೈಲೇಷನ್ ಅಂದ್ರೆ
ಹಣಕಾಸನ್ನ ಪಡಿಬೇಕು ಅಥವಾ ಒಂದು ಉದ್ದೇಶಪೂರ್ವಕವಾಗಿ ಒಂದಿಷ್ಟು ಲಾಭ ಮಾಡಬೇಕು ಅನ್ನೋದಲ್ಲ, ನಿಯಮವನ್ನು ಉಲ್ಲಂಘನೆ ಮಾಡೋದು. ಎಲ್ಲ ಒಂದ್ ಕಡೆ ಉಲ್ಲಂಘನೆಗಳು ಮಾಡಬಹುದು, ಅಂದ್ರೆ ಅದನ್ನ ನಿಯಮವನ್ನು ತಪ್ಪಿ ನಡೆಯುವಂಥದ್ದು. ಅದರಿಂದ ನಮಗೆ ಸ್ವಾರ್ಥ ಇರೋದಿಲ್ಲ, ಆದರೆ ನಿಯಮ ಉಲ್ಲಂಘನೆ ಮಾಡೋದು ಕೆಲವರು ಚಾಳಿ ಅಥವಾ ಅಭ್ಯಾಸ ಆಗ್ಬಿಟ್ಟಿರ್ತದೆ. ಈಗ ಏನೋ ಒಂದು, ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಡ್ರೆಸ್ ಕೋಡ್ ಇದೆ, ಪ್ರತಿದಿನ ಇಂಥ ಡ್ರೆಸ್ ಹಾಕೊಂಡು ಬರ್ಬೇಕು ಅಂತಿದೆ, ಹಾಕೊಂಡು ಬರೋದಿಲ್ಲವ. ಅಥವಾ ರಜೆ ಹಾಕ್ದೇನೆ ರಜೆ ಮಾಡ್ಬಿಡೋದು, ರಜಾ ಅರ್ಜಿ ಹಾಕ್ದೇನೆ ರಜೆ ಮಾಡ್ಬಿಡೋದು. ಗೊತ್ತಿದೆ ನಿಮ್ಮಲ್ಲಿ ರಜಾ ಅರ್ಜಿ ಹಾಕ್ಬೇಕು, ನಾವು ಆಮೇಲೆ ರಜೆ ಮಾಡ್ಬೇಕು ಅಂತ, ಅದು ನಮ್ಮಲ್ಲಿ ನಿಯಮ ಇದೆ ಅಂತ ಅದನ್ನು ವೈಲೇಷನ್ ಮಾಡ್ತೀವಿ. ಅಥವಾ ಯಾವ್ದೋ ಒಂದು ಅಪ್ರೂವಲ್ ಇಲ್ಲದೆ ಯಾವ್ದೋ ಒಂದು ಖರೀದಿ ಮಾಡ್ಬಿಡ್ತೀವಿ. ಗೊತ್ತಿದೆ ನಮಗೆ 5,000ಗಿಂತ ಜಾಸ್ತಿ ಖರೀದಿ ಮಾಡುವಾಗ ಡೈರೆಕ್ಟರ್ದು ಅಥವಾ ಸಿಒದು ಅಥವಾ ಎಲ್ಲೋ ಒಂದ್ ಕಡೆಗೆ ನಿಮ್ಮಲ್ಲಿ ಹೈರಾರ್ಕಿ ಇರ್ತದೆ, ಆ ಇದ್ರ ಪ್ರಕಾರ ಇದು ತಗೊಳ್ಬೇಕು, ಪರ್ಮಿಷನ್ ತಗೊಳ್ಬೇಕು ಅಂತ ಗೊತ್ತಿದೆ, ಆದ್ರೂ ತಗೊಳ್ದೇನೆ ಮಾಡ್ತೀರಿ. ಇದು ವೈಲೇಷನ್ಸ್, ಉಲ್ಲಂಘನೆಗಳು. ಉಲ್ಲಂಘನೆಗಳನ್ನ ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೆ ಅದು ಇರ್ರೆಗ್ಯುಲಾರಿಟೀಸ್ ಆಗತ್ತೆ, ಅಕ್ರಮಗಳು. ಒಂದೊಂದೇ ದೋಷಗಳು ಹೈರಾರ್ಕಿ ನೋಡ್ತಾ ಹೋಗಿ ಒಂದೊಂದೇ ಮೆಟ್ಟಿಲುಗಳು ಗಂಭೀರವಾಗ್ತಾ ಹೋಗುತ್ತೆ. ಇದು ಈ ಅಕ್ರಮ ಅಂದ್ರೆ ಹೇಗೆ ಅಂದ್ರೆ, ಈಗ ಸಂಸ್ಥೆಯಲ್ಲಿ ಒಂದಿಷ್ಟು ಕಾರ್ಯವಿಧಾನಗಳಿದೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು, ಅದನ್ನ ಪಾಲಿಸದೇ ಇರುವಂಥದ್ದು ಉಲ್ಲಂಘನೆ ಆಗತ್ತೆ. ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು, ಯಾವ್ದೊಂದು ನಿಯಮ ಇದೆ ಅದನ್ನ ಪಾಲಿಸ್ಲಿಲ್ಲ ಅಂದ್ರೆ ಉಲ್ಲಂಘನೆ ಆಗತ್ತೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಅಕ್ರಮ ಆಗತ್ತೆ, ಇರ್ರೆಗ್ಯುಲಾರಿಟೀಸ್ ಆಗತ್ತೆ. ಇದು ವಂಚನೆನೇ ಮಾಡ್ಬೇಕು ಅನ್ನೋದು ಇಲ್ಲದೆ ಇರ್ಬೋದು, ಆದ್ರೆ ಅಕ್ರಮಗಳು ಇರ್ರೆಗ್ಯುಲಾರಿಟೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮುಂದೆ ಒಂದು ದಿನ ಅದೇ ವಂಚನೆಗೆ ಕಾರಣ ಆಗ್ಬೋದು. ಇಲ್ಲಿ ನಾನು ಸ್ಪಷ್ಟವಾಗಿ ನಿಮ್ಗೆ ಉದಾಹರಣೆ ಸಹಿತ ಹೇಳ್ತಾ ಇದ್ದೀನಿ. ಉಲ್ಲಂಘನೆ ಬೇರೆ, ನಿಯಮವನ್ನ ಉಲ್ಲಂಘಿಸೋದು ಬೇರೆ, ನಿಯಮವನ್ನ ವಿರೋಧವಾಗಿ ನಡೆಯುವಂಥದ್ದು ಅದು ಬೇರೆ. ಅಂದ್ರೆ ನಿಮ್ಮಲ್ಲಿ ಅಕ್ರಮ ನಡೆಯುವಂಥದ್ದು ಏನಂದ್ರೆ ಹೇಗೆ ಅಂದ್ರೆ, ಈಗ ನಿಮ್ಮಲ್ಲಿ ಒಂದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಏನು ಒಬ್ಬ ಮನುಷ್ಯನು ಒಂದು ಸೇವಿಂಗ್ಸ್ ಅಕೌಂಟ್ ಮಾಡ್ಬೋದು ಅಂತಿದೆ, ಒಬ್ಬನ ಹೆಸರಿನಲ್ಲಿ 2 ಅಥವಾ 3 ಸೇವಿಂಗ್ಸ್ ಅಕೌಂಟ್ ಮಾಡುವಂಥದ್ದು. ನಿಯಮವನ್ನ ಉಲ್ಲಂಘಿಸುವುದು ಬೇರೆ, ನಿಯಮವನ್ನ ಅಪೋಸ್ ಮಾಡೋದು ಬೇರೆ. ನಾನು ಅದು ಥಿನ್ ಲೈನ್ ಆಫ್ ಡಿಫರೆನ್ಸ್. ಎಲ್ಲೋ ಸಾಲ ಮಂಜೂರಾತಿ ಮಾಡುವಾಗ ನೀವು ವ್ಯಾಪ್ತಿ ಮೀರಿ ಕೊಡ್ತೀವಿ, ಅದು ಅಕ್ರಮ ಆಗತ್ತೆ. ಒಬ್ಬ ಮನುಷ್ಯನಿಗೆ ಕೊಡಬಹುದಾದ ಸಾಲ 10,000 ಇದೆ, ಅದನ್ನ ಮೀರಿ ಕೊಡ್ತಾ ಇದ್ದೀರಿ, ಅದು ನಿಯಮದ ಉಲ್ಲಂಘನೆ ಆಗತ್ತೆ. ವ್ಯಾಪ್ತಿ ಮೀರಿ ಕೊಡ್ತಾ ಇದ್ದೀರಿ, ಅದು ಅಕ್ರಮ ಆಗತ್ತೆ. 2 ವ್ಯತ್ಯಾಸಗಳು ಅರ್ಥ ಮಾಡ್ಕೊಳ್ತಾ ಬನ್ನಿ. ಎಲ್ಲ ಒಂದ್ ಕಡೆ ಗೋಡೌನ್ ಸ್ಟಾಕಲ್ ವೇರಿಯೇಷನ್ ಆಗತ್ತೆ, ಅಲ್ಲಿ ಸ್ಪಷ್ಟವಾದ ಉದ್ದೇಶ ಅಥವಾ ಸ್ಪಷ್ಟವಾದ ವಿವರಣೆ ಇಲ್ಲದೇನೆ ಸ್ಟಾಕಲ್ ವೇರಿಯೇಷನ್ ಆಯ್ತು ಅಂದ್ರೆ ಅಕ್ರಮಗಳಿಗೆ ಅವಕಾಶ ಆಗಿದೆ, ಎಲ್ಲೋ ಇರ್ರೆಗ್ಯುಲಾರಿಟೀಸ್ ಆಗಿದೆ. ಹಾಗೆ ತಪ್ಪುಗಳು ದೋಷಗಳು ಓಕೆ ಒಂದು ಹಂತ, ಆದ್ರೆ ಉಲ್ಲಂಘನೆಗಳಿಂದ ನಾವು ಕಂಟ್ರೋಲ್ ತಗೊಳ್ಳೇ ಇಲ್ಲ ಅಂದ್ರೆ ಅಕ್ರಮಗಳಿಗಾಗತ್ತೆ. ಅಕ್ರಮಗಳು ನೆಕ್ಸ್ಟ್ ಏನಾಗತ್ತೆ, ಮಿಸ್ಅಪ್ರಾಪ್ರಿಯೇಷನ್ಗೆ, ಅವ್ಯವಹಾರಗಳಿಗೆ. ಅವ್ಯವಹಾರ ಅಂದ್ರೇನು? ನಮಗೆ ಅವ್ಯವಹಾರ ಅಂದ್ರೆ ವ್ಯವಹಾರವನ್ನ ವಿರೋಧಿಸಿ ನಡೆಯುವಂಥದ್ದು. ನಾನು ಸಂಸ್ಥೆಯ ಕಾರನ್ನು ನನ್ನ ಸ್ವಂತ ಬಳಕೆಗೆ ನಾನು ಬಳಕೆ ಮಾಡುವಂತಿಲ್ಲ, ಆದರೆ ಅದನ್ನು ಬಳಕೆ ಮಾಡ್ತಾ ಇದ್ದೀನಿ, ಅದು ಅವ್ಯವಹಾರ. ಸಂಸ್ಥೆಯ ಸರಕು ಯಾವುದು ಗೂಡ್ಸ್ ಅನ್ನ ನಾನು ನನ್ನ ವೈಯಕ್ತಿಕವಾಗಿ ಬಳಸ್ಕೊಳ್ತೀನಿ, ಅಥವಾ ಸಂಸ್ಥೆಯ ಹಣವನ್ನ ನಾನು ವೈಯಕ್ತಿಕವಾಗಿ ಉಪಯೋಗಿಸ್ಕೊಳ್ತೀನಿ, ಅದು ಅವ್ಯವಹಾರ ಆಗತ್ತೆ. ಮತ್ತೆ ತಂದು ವಾಪಸ್ ಕೊಡ್ಬೋದು ನಾನು, ಆದ್ರೆ ಆ ಮಟ್ಟಿನ ದಿನಗಳಲ್ಲಿ ಅದು ಅವ್ಯವಹಾರಕ್ಕೆ ಅದಕ್ಕೆ ಅವಕಾಶ ಇರಕೂಡುದು. ಅಂದ್ರೆ ಉದ್ದೇಶಪೂರ್ವಕವಾಗಿ ಸಂಸ್ಥೆಗೆ ಸೇರಿದ್ದನ್ನ ನಾವು ಬಳಸ್ಕೊಳ್ಳುವಂಥದ್ದು ನಮ್ಮ ಪರ್ಸನಲ್ ಕಾರಣಕ್ಕೋಸ್ಕರ. ಈ ಕ್ಯಾಶಿಯರ್ ಇವತ್ತು ಕ್ಯಾಶ್ ಬ್ಯಾಲೆನ್ಸ್ ಇದೆ, ಹೇಗಂದ್ರೆ ನಾನೇ ಬಂದು ಆಪರೇಟ್ ಮಾಡೋದಲ್ಲ ಅಂತ ಒಂದಿಷ್ಟು ಕ್ಯಾಶ್ ಅನ್ನ ತನ್ನ ಸ್ವಂತ ಬಳಕೆ ಉಪಯೋಗಿಸ್ಕೊಳ್ತಾನೆ, ನಾಳೆ ಅದನ್ನ ತಂದು ಹಾಕ್ತಾ ಇರ್ತಾನೆ, ಅದು ಅವ್ಯವಹಾರ. ಅಂದ್ರೆ ಯಾವುದೋ ಒಂದು ನಮ್ಮಲ್ಲಿ ಒಂದು ಫ್ರಿಡ್ಜ್ ತಗೊಂಡಿದೀವಿ ಸಂಸ್ಥೆ ಹೆಸರಿಗೆ, ಅದನ್ನ ಅಧ್ಯಕ್ಷರ ಮನೆಯಲ್ಲಿ ಬಳಕೆ ಮಾಡ್ತೀವಿ, ತಪ್ಪು.
ವಾಹನಗಳು ಅದು ಅತಿ ಹೆಚ್ಚಿನ ಉಲ್ಲಂಘನೆ ಅವ್ಯವಹಾರ ಆಗದೆ ಅದು ವಾಹನಕ್ಕೆ ಪೆಟ್ರೋಲ್ ಹಾಕುವಂತದ್ದು ಸಂಸ್ಥೆ, ಬಳಕೆ ಮಾಡುವಂತದ್ದು ನಿರ್ದೇಶಕರು ಅಥವಾ ಅಧ್ಯಕ್ಷರು ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಅದರಲ್ಲೂ ಸಂಸ್ಥೆ ಕೆಲಸಕ್ಕೋಸ್ಕರ ಹೋದ್ರೆ ಖಂಡಿತ ತಪ್ಪಲ್ಲ. ತಮ್ದು ಯಾವುದೋ ಒಂದು ಪ್ರವಾಸ, ತಮ್ಮ ಕುಟುಂಬ ವರ್ಗದವರ ಜೊತೆಗೆ ಪ್ರವಾಸ ಹೋಗೋದು, ಭಾನುವಾರ ಅಲ್ಲ ಸರ್, ವೆಹಿಕಲ್ ಫ್ರೀ ಇರ್ತಿತ್ತು, ಅದಕ್ಕೆ ನಮ್ಮ ಡ್ರೈವರ್ ಇದ್ದ ಹೆಂಗಂದ್ರು ಡ್ರೈವರ್ನ ಮತ್ತು ಸಂಸ್ಥೆಯ ಪೆಟ್ರೋಲ್ ಬಳಸ್ಕೊಂಡು ನಾವು ತಗೊಂಡೋಗಿದ್ವಿ. ತಪ್ಪು, ಅದು ಮಿಸ್ಅಪ್ರಾಪ್ರಿಯೇಷನ್. ನೆಕ್ಸ್ಟ್ ಬರುವಂತದ್ದು ಎಂಬೆಸಲ್ಮೆಂಟ್, ದುರುಪಯೋಗ. ಒಂದೊಂದು ಹೈರಾರ್ಕಿ ನೋಡಿ ಹೇಗೆ ಹೋಗ್ತಾ ಇದೆ ಅಂತ. ಹೈರಾರ್ಕಿಯಲ್ಲಿ ಇದು ಮಿಸ್ಅಪ್ರಾಪ್ರಿಯೇಷನ್, ಇದು ಸ್ವಲ್ಪ ಎಂಬೆಸಲ್ಮೆಂಟ್, ಇದು ಮಿಸ್ಅಪ್ರಾಪ್ರಿಯೇಷನ್ ಸ್ವಲ್ಪ ಗಂಭೀರವಾದಂತಹ ಕೃತ್ಯ. ಅಂದ್ರೆ ಯಾವುದೋ ಒಂದು ತನ್ನ ವಶದಲ್ಲಿರುವಂತಹ ಯಾವುದೋ ಒಂದು ಯಾರೋ ಒಬ್ರು ವಿಶ್ವಾಸದಲ್ಲಿ ದುಡ್ಡು ಕೊಟ್ಟೋಗಿರ್ತಾರೆ, ನನ್ನ ಹೆಸರಿಗೆ ಡೆಪಾಸಿಟ್ ಮಾಡ್ಕೊಡಪ್ಪ ಅಂತ. ಅದನ್ನ ತನ್ನ ಹೆಸರಿನಲ್ಲಿ ಅಥವಾ ತನಗೆ ಬೇಕಾದವ್ರ ಹೆಸರಿನಲ್ಲಿ ಡೆಪಾಸಿಟ್ ಮಾಡ್ಕೊಂಡ್ಬಿಡೋದು ಅಥವಾ ತಾನು ಬಳಕೆ ಮಾಡ್ಬಿಡೋದು. ಸಂಸ್ಥೆಗೆ ಬಂದಿರುವಂತಹ ದುಡ್ಡನ್ನ ತಾನು ಬಳಕೆ ಮಾಡ್ಕೊಂಡ್ಬಿಡೋದು. ಅವರಿಗೆ ಕೊಡುವಾಗ ಅವ್ರಿಗೆ 15 ದಿನ ನಂತರ 20 ದಿನ ನಂತರ ಬಂದ್ರೆ ಅವ್ರಿಗೆ ತನ್ನ ಕೈಯಿಂದ ಕೊಡುವಂಥದ್ದು, ಸಂಸ್ಥೆಗೆ ಲೆಕ್ಕಕ್ಕೆ ಬರೋದಿಲ್ಲ. ಎಷ್ಟೋ ಸರಿ ಆ ರೀತಿ ದುರುಪಯೋಗ ಮಾಡ್ತಾರೆ. ಎಸ್ಪೆಷಲಿ ಪಿಗ್ಮಿ ಕಲೆಕ್ಟರ್ಸ್ ಆ ರೀತಿ ಮಾಡುವಂಥದ್ದು ಅನೇಕ ಇದೆ. ಪಿಗ್ಮಿಯನ್ನು ದಿವಸ ಕಟ್ತಾ ಇರ್ತಾರೆ, ಅದು ಅಕೌಂಟಿಗೆ ಬರೋದೇ ಇಲ್ಲ. ಆಮೇಲೆ ಅವ್ರು ವಿಡ್ರಾ ಮಾಡ್ಲಿಕ್ಕೆ ಬಂದಾಗ ತನ್ನ ಕೈಯಿಂದನೇ ತಾನು ಕೊಟ್ಬಿಡ್ತಾನೆ, ಯಾಕಂದ್ರೆ ಇದಿಷ್ಟನ್ನು ತಾನು ಉಪಯೋಗಿಸ್ಕೊಂಡಿದೀನಿ ಅಂತ. ಅದು ಎಂಬೆಸಲ್ಮೆಂಟ್, ಸಂಸ್ಥೆಯ ಹಣವನ್ನ ದುರುಪಯೋಗ ಮಾಡ್ಕೊಂಡಿರುವಂಥದ್ದು. ಸಂಸ್ಥೆಯ ಲೆಕ್ಕಕ್ಕೆ ಜಮಾ ಮಾಡೋದೇ ಇಲ್ಲ, ಅದನ್ನ ತಾನು ಇದು ಮಾಡ್ಕೊಳ್ಳುವಂಥದ್ದು. ಇದು ದುರುಪಯೋಗ. ಇದಿಷ್ಟು ಇದು ಕೇವಲ ಸಹಕಾರಿಗಳಲ್ಲಿ ಆಗತ್ತಾ? ಇಲ್ಲ, ಬೇರೆ ಕಡೆನೂ ಆಗತ್ತೆ. ಯಾವ್ದೊಂದು ಟ್ರಸ್ಟ್ ನಲ್ಲಿ ದೇಣಿಗೆ ಕೊಟ್ಟಿರ್ತಾರೆ ಜನ, ಆ ಟ್ರೆಜರರ್ ಏನ್ ಮಾಡ್ತಾನೆ, ತನ್ನ ಸ್ವಂತಕ್ಕೆ ಬಳಸ್ಕೊಂಡು ಯಾವಾಗ ಈ ಟ್ರಸ್ಟಿಗೆ ಬೇಕಾಗಿತ್ತು ಆವಾಗ ತಂದು ಹಾಕ್ತಾನೆ. ಬಳಕೆ ಮಾಡುವಾಗ ಅದು ಸಂಸ್ಥೆ ಹಣವನ್ನು ಉಪಯೋಗಿಸಿದಂತ ದುರುಪಯೋಗ ಮಾಡ್ಕೊಂಡಿದ್ದಾನೆ ಅನ್ನೋದಲ್ಲಿ. ಅಂದ್ರೆ ಇಲ್ಲಿ ಸಂಸ್ಥೆಗೆ ಏನು ಮೋಸ ಆಗಿಲ್ಲ ಅನ್ನೋದಲ್ಲ, ಆದ್ರೆ ಮೋಸ ಆಗಿದೆ, ನಿಯಮಬದ್ಧವಾಗಿ ನಡೆದಿಲ್ಲ, ಸಂಸ್ಥೆಗೆ ರಸೀದಿ ಹಾಕ್ಬೇಕಾಗಿತ್ತು ಹಾಕಿಲ್ಲ, ಅಷ್ಟರ ಮಟ್ಟಿಗೆ ಅದನ್ನ ಸಂಸ್ಥೆಯ ಹಣವನ್ನ ಎಂಬೆಸಲ್ ಮಾಡಿದ್ದಾನೆ ಅಥವಾ ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ಆ ರೀತಿ ಮಾಡ್ಕೊಳ್ಳುವಂಥದ್ದು. ಲಾಸ್ಟ್ ಬರುವಂಥದ್ದು ಫ್ರಾಡ್, ವಂಚನೆ. ಇದು ಈ ಹೈರಾರ್ಕಿಯಲ್ಲಿ ಟಾಪ್. ಇದು ವಂಚನೆ ಅನ್ನೋದು ತುಂಬಾ ಗಂಭೀರವಾದಂತಹ ಸಮಸ್ಯೆ ಅಥವಾ ಗಂಭೀರವಾದಂತಹ ತಪ್ಪು ಅಥವಾ ಅಪರಾಧ ಅಂತ ಹೇಳ್ಬೋದು. ಫ್ರಾಡ್ ಇಸ್ ಆಲ್ವೇಸ್ ಫ್ರಾಡ್ ಅಂದ್ರೆ ಅದು ಅಪರಾಧನೇ, ನಿಯಮಗಳನ್ನು ಮೀರಿರ್ಬೋದು. ಇದಿಷ್ಟದ್ದು ಸೇರಿಸಿ ನೀವು ನಡ್ಕೊಂಡಿರುವಂಥದ್ದು ವಂಚನೆ ಆಗ್ಬೋದು. ವಂಚನೆ ಮಾಡುವಂತವನಿಗೆ ಗೊತ್ತಿಲ್ಲ ಅನ್ನೋದಿಲ್ಲ, ತಾನು ತಪ್ಪು ಮಾಡಿದೀನಿ ಅಲ್ಲ, ಗೊತ್ತಿದ್ದು ತಪ್ಪು ಮಾಡಿದೀನಿ, ಏನ್ ಮಾಡ್ತಾರೆ ನೋಡೋಣ, ನನಗೇನಾಗತ್ತೆ ನೋಡೋಣ, ಯಾವುದು ಗೊತ್ತಿಲ್ಲ ಅಂತಲ್ಲ, ಅಕ್ರಮವಾಗಿ ಎಲ್ಲದು ಇದಿಷ್ಟು ತಪ್ಪುಗಳಾಗಿರ್ತದೆ, ದೋಷಗಳಿರ್ತದೆ, ಉಲ್ಲಂಘನೆ ಇರ್ತದೆ, ಅಕ್ರಮ ಇರ್ತದೆ, ಅವ್ಯವಹಾರ ಇರ್ತದೆ, ದುರುಪಯೋಗ ಇರ್ತದೆ. ಇದಿಷ್ಟನ್ನು ಕ್ರೋಢೀಕರಿಸಿದಾಗ ಅದು ವಂಚನೆಯಾಗಿ ಮಾರ್ಪಡುತ್ತೆ. ಹಾಗಾಗಿ ಈಗ ಒಂದು ಆಡಳಿತ ಮಂಡಳಿಯಲ್ಲಿ ಏನಾಗುತ್ತೆ, ಈಗ ನಕಲಿ ದಾಖಲೆ ಸೃಷ್ಟಿಸಿ ನೀವು ಲೋನ್ ಕೊಡುವಂಥದ್ದು, ಅದನ್ನ ತಮ್ಮ ಮನೆಗೆ ತಗೊಂಡು ಹೋಗುವಂಥದ್ದು, ಅದಕ್ಕೆ ಸಾಲ ಬಡ್ಡಿಯನ್ನೇ ಹಾಕದೇ ಇರುವಂಥದ್ದು, ಡೆಪಾಸಿಟ್ ತಗೊಂಡಿರೋದು ಆದ್ರೆ ಡೆಪಾಸಿಟ್ ಸಂಸ್ಥೆಗೆ ವರ್ಗಾಯಿಸದೇ ಇರುವಂಥದ್ದು. ಫ್ರಾಡ್ಗಳ ಬಗ್ಗೆ ನಾನು ಅನೇಕ ಉದಾಹರಣೆಗಳಲ್ಲಿ ಮುಂದೆ ಕೂಡ ಕೊಡ್ತಾ ಬರ್ತೀನಿ. ಏನಾಗತ್ತೆ, ಕೆಲವು ಸಾರಿ ಸುಳ್ಳು ಲಾಭವನ್ನು ತೋರಿಸ್ಲಿಕ್ಕೋಸ್ಕರ ಸುಳ್ಳು ವ್ಯವಹಾರವನ್ನು ಕೂಡ ತೋರಿಸುವಂತದ್ದಿದೆ. ಕಂಪನಿಗಳಲ್ಲಿ ಆ ರೀತಿ ಮಾಡ್ತಾರೆ, ಸಹಕಾರಿಗಳಲ್ಲಿ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡೋದಿಲ್ಲ ಯೂಶುವಲ್ ಆಗಿ. ಸಂಸ್ಥೆಗಳಲ್ಲಿ ಏನಾಗುತ್ತೆ, ತನ್ನ ಷೇರುಗಳು ಚೆನ್ನಾಗಿ ಬರಬೇಕು ಅಂತ ಲಾಭ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಫಿಕ್ಟಿಷಿಯಸ್ ಟ್ರಾನ್ಸಾಕ್ಷನ್ಸ್ ನ ಇನ್ಫ್ಲೇಟ್ ಮಾಡೋದು ಅಂತೀವಿ ನಾವು. ಆವಾಗ ಅವ್ರ ಶೇರ್ ಮುಖಬೆಲೆ ಜಾಸ್ತಿ ಆಗತ್ತೆ, ಲಾಭ ಇಲ್ದವನು ಲಾಭ ಅಂತ ತೋರಿಸಿರೋದ್ರಿಂದ ಶೇರ್ ಮುಖಬೆಲೆ ಜಾಸ್ತಿ ಆಗತ್ತೆ, ಅದರಿಂದ ಫಾಯ್ದೆ ಮಾಡ್ಕೊಳ್ಬೇಕು, ತಾನು ವೈಯಕ್ತಿಕವಾಗಿ ಮಾಡ್ಕೊಳ್ಬೇಕು ಅಂತ. ಇವನ್ ಇದರಲ್ಲಿ ಎಷ್ಟೋ ಸಾರಿ ಇವನ್ ಫ್ರಾಡ್ ಎಲ್ಲ ಹೇಗಿರ್ತದೆ ಅಂದ್ರೆ, ಸಂಸ್ಥೆಯ ಹಣವನ್ನ ಬೇನಾಮಿಯಾಗಿ ಟ್ರಾನ್ಸ್ಫರ್ ಮಾಡುವಂಥದ್ದು, ಆ ರೀತಿ ಎಲ್ಲದೂ ಸೇರುವಂಥದ್ದು ಈ ವಂಚನೆ. ಹಾಗಾಗಿ ಈ ವಂಚನೆ ಅನ್ನೋದು ಅಂದ್ರೆ ಈ ಹೈರಾರ್ಕಿಯಲ್ಲಿ ಅತ್ಯುನ್ನತವಾದದ್ದು.
ಇದನ್ನ ಮೊದಲೇ ನಾವು ವಂಚನೆ ಒಂದೇ ದಿನ ವಂಚನೆಗೆ ಯಾರು ಹೋಗೋದಿಲ್ಲ. ವಂಚನೆಯನ್ನ ಒಳಗಡೆ ಇರೋರೆ ನಾನು ಮೊದಲೇ ಹೇಳಿದ್ದೆ, ವಂಚನೆ ಮಾಡೋರು ಹೊರಗಡೆ ಅಲ್ಲ, ಹೊರಗಡೆ ಅಂತ ಮಾಡಿದವ್ರಿಗೆ ಮೋಸ ಆಗತ್ತದು. ಮೋಸಕ್ಕೂ ವಂಚನೆಗೂ ಇರೋ ವ್ಯತ್ಯಾಸ. ಹೊರಗಡೆ ಅವನಿಗೆ ಏನಾದ್ರು ಮೋಸ ತಪ್ಪು ಮಾಡಿದಾನೆ ಅಂದ್ರೆ ಮೋಸ ಅನ್ಸುತ್ತೆ, ಒಳಗಡೆ ಇವ್ರು ಮಾಡಿದ್ರೆ ವಂಚನೆ ಆಗುತ್ತೆ. ಮೋಸಕ್ಕೂ ವಂಚನೆ ನಿರ್ದಿಷ್ಟವಾಗಿ ಗೊತ್ತಿರ್ತದೆ, ತಾನು ಮಾಡಬಾರ್ದಾಗಿತ್ತು ಇದು ತಾನು ಮಾಡಿದೀನಿ ಅಂತ ಈ ತರ ಎಲ್ಲ ಗೊತ್ತಿರ್ತದೆ, ಆದ್ರೂ ಮಾಡುವಂಥದ್ದು ವಂಚನೆ. ಸಂಸ್ಥೆ ಒಳಗಿರೋರು ಮಾಡುವಂಥದ್ದು ವಂಚನೆಯನ್ನ ಹೊರಗಡೆಯವ್ರು ಮಾಡೋದಿಲ್ಲ, ಮಾಡಕ್ಕಾಗೋದಿಲ್ಲ, ಅದು ಮೋಸ ಆಗತ್ತೆ. ಅದು ಬೇರೆ ಕ್ಲಾಸಸ್ ಇದೆ. ನಾನು ಮುಂದೆ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅನ್ನ ನಾನು ಪ್ರಸ್ತಾಪ ಮಾಡ್ತೀನಿ. ಆವಾಗ ಮೋಸ ಅಂದ್ರೇನು, ವಂಚನೆ ಅಂದ್ರೇನು, ಅದು ಎರಡು ವ್ಯತ್ಯಾಸಗಳು ಗೊತ್ತಾಗತ್ತೆ ನಿಮಗೆ. ಹಾಗಾಗಿ ಇದು ಫ್ರಾಡ್ ಅನ್ನೋದು ನಮಗೆ ತುಂಬಾ ಬಾಧಕವಾಗಿರುವಂತದ್ದು. ಇಲ್ಲಿ ಮಿಸ್ಅಪ್ರಾಪ್ರಿಯೇಷನ್, ಎಂಬೆಸಲ್ಮೆಂಟ್, ಫ್ರಾಡ್ ಮೂರನ್ನು ಗಂಭೀರವಾಗಿರುವಂತದ್ದು. ಹಾಗಂತ ಇರೆಗ್ಯುಲಾರಿಟೀಸ್ ಇದ್ರೆ ಆಗತ್ತಾ? ಇಲ್ಲ, ಖಂಡಿತ ಇಲ್ಲ. ತಪ್ಪುಗಳೇ ಇಲ್ಲದ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ನಮ್ದು ಸುವ್ಯವಸ್ಥೆ ನಡೆಯುತ್ತೆ. ತಪ್ಪುಗಳು ಪದೇ ಪದೇ ಆಗ್ತಾ ಇರುತ್ತೆ, ಇಲ್ಲ ಅಂತಲ್ಲ. ಅದನ್ನ ಯಾವಾಗ ತಪ್ಪಾಯ್ತೋ ಅದನ್ನು ಗುರುತಿಸುವಲ್ಲಿಗೆ ನಿಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇದೆ ಅಂದ್ರೆ ತಪ್ಪುಗಳನ್ನು ಕಡಿಮೆ ಮಾಡ್ತಾ ಬರ್ಬೋದು, ದೋಷಗಳನ್ನು ಕಡಿಮೆ ಮಾಡ್ತಾ ಬರ್ಬೋದು. ಈ ಹೈರಾರ್ಕಿಯಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ, ಇನ್ವಾಲ್ವ್ಮೆಂಟ್ ಯಾರ್ಯಾರ್ದು ಒಂದೊಂದಾಗಿ ನೋಡಿದ್ರಿ. ಇನ್ವಾಲ್ವ್ಮೆಂಟ್ ಕೂಡ ನಾವು ನೋಡ್ಬೇಕು. ವಂಚನೆ ಅಂತ ಹೇಳೋದು ಒಬ್ಬ ವ್ಯಕ್ತಿಯಿಂದ ಆಗೋದಿಲ್ಲ. ವಂಚನೆ ವಿಷಯ ನಾನು ಮಿಸ್ಟೇಕ್ಗಳು ಅಥವಾ ದೋಷಗಳು, ಲೋಪದೋಷಗಳು ಅದನ್ನ ಬಿಟ್ಬಿಟ್ಟೆ. ನನಗೆ ನೇರವಾಗಿ ವಂಚನೆಯ ಬಗ್ಗೆ, ಯಾಕಂದ್ರೆ ನಮ್ದು ಈ ಸೆಷನ್ ಇರೋದೇ ವಂಚನೆಯನ್ನ ನಿಗ್ರಹಿಸೋದು ಹೇಗೆ, ಅದ್ರ ಬಗ್ಗೆ ನಿರ್ಬಂಧ ಮಾಡೋದು ಹೇಗೆ, ಅಥವಾ ಅದನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ವಂಚನೆ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ? ಮೊದಲನೇದು ಎಂಪ್ಲಾಯೀಸ್, ಸಿಬ್ಬಂದಿಗಳು. ಅಂದ್ರೆ ದೈನಂದಿನ ಕಾರ್ಯಾಚರಣೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೋ ಅವರಿಗೆ ವಂಚನೆಗೆ ಮಾಡ್ಲಿಕ್ಕೆ ಅವಕಾಶಗಳು ಜಾಸ್ತಿ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಕ್ಯಾಶಿಯರ್ ಇರ್ಬೋದು, ಅಥವಾ ಅಕೌಂಟೆಂಟ್ ಇರ್ಬೋದು. ಇವರೆಲ್ಲ ಆ ಹಂತದಲ್ಲಿ ಸಿಬ್ಬಂದಿಗಳು. ಇವನ್ನ ಡೈರೆಕ್ಟರ್ಸ್ ಕೂಡ ಬರ್ತಾರೆ, ಅದು ಮುಂದಿನ ಇದರಲ್ಲಿ ನಾನು ಇದು ಮಾಡ್ತೀನಿ. ಸಿಬ್ಬಂದಿಗಳಲ್ಲಿ ಬೇಸಿಕ್ ಸಿಬ್ಬಂದಿಗಳು ಅಂದ್ರೆ ಕೆಳ ಹಂತದ ಸಿಬ್ಬಂದಿಗಳು, ಅಕೌಂಟೆಂಟ್ಸ್ ಇರ್ಬೋದು, ಕ್ಯಾಶಿಯರ್ ಇರ್ಬೋದು, ಸೂಪರ್ವೈಸರ್ಸ್ ಇರ್ಬೋದು, ಈ ತರದನ್ನು. ನೆಕ್ಸ್ಟ್ ಬರ್ತಾರೆ ಆಫೀಸರ್ಸ್. ಆಫೀಸರ್ಸ್ ನಲ್ಲಿ ಹೇಗಾಗುತ್ತೆ, ಅವ್ರಿಗೆ ಸ್ವಲ್ಪ ಲೀನಿಯನ್ಸಿ ಜಾಸ್ತಿ. ಅವ್ರು ಸ್ವಲ್ಪ ನಿರ್ದಿಷ್ಟವಾಗಿ ಇಂಥ ವ್ಯವಹಾರ ಇಂತಿಂಥದ್ದು ಹೋಗ್ಲಿಕ್ಕೆ ಅವ್ರಿಗೆ ಒಂದಿಷ್ಟು ಅಧಿಕಾರಗಳನ್ನು ಕೊಟ್ಟಿರ್ತೀವಿ, ಡೆಲಿಗೇಷನ್ ಆಗಿರುತ್ತೆ. ಅದರಲ್ಲೂ ವ್ಯತ್ಯಾಸ ಮಾಡ್ಕೊಂಡು ಅವರು ದೊಡ್ಡ ಪ್ರಮಾಣದ ಸಿಬ್ಬಂದಿಗಳು ಮಾಡೋ ವಂಚನೆಗಿಂತ ಅಧಿಕಾರಿಗಳು ಮಾಡೋ ವಂಚನೆಗಳ ತೀವ್ರತೆ ಜಾಸ್ತಿ ಇರ್ತದೆ, ಗಾತ್ರ ಜಾಸ್ತಿ ಇರ್ತದೆ, ಮೌಲ್ಯ ಜಾಸ್ತಿ ಇರ್ತದೆ. ಹಾಗೆ ನೆಕ್ಸ್ಟ್ ಸೇವಾದಾತರು. ಸೇವಾದಾತರು ಅಂದ್ರೆ ಸರ್ವಿಸ್ ಪ್ರೊವೈಡರ್ಸ್. ಇಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ಅಂದ್ರೆ ಯಾರು? ಈಗ ಈ ಸಿಬ್ಬಂದಿಗಳು ಅಂದ್ರೆ ಅಧಿಕಾರಿಗಳಾಗ್ತಾರೆ. ಮ್ಯಾನೇಜರ್ ಇರ್ಬೋದು, ಸೂಪರ್ವೈಸರ್ ಇರ್ಬೋದು, ಅಥವಾ ಆಯಾ ವಿಭಾಗದ ಪ್ರಮುಖರು ಇರ್ಬೋದು. ಸರ್ವಿಸ್ ಪ್ರೊವೈಡರ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟರ್ಸ್ ಇರ್ಬೋದು, ಅಥವಾ ನಿಮ್ಮ ಅಪ್ರೈಸರ್ ಇರ್ಬೋದು, ಅಥವಾ ಪಿಗ್ಮಿ ಕಲೆಕ್ಟರ್ಸ್ ಇರ್ಬೋದು, ಅಥವಾ ಕಂಪ್ಯೂಟರ್ಸ್ ಪ್ರೊವೈಡ್ ಮಾಡೋ ಯಾರ್ಯಾರು ಸರ್ವಿಸ್ ಕೊಡ್ತಾರೋ ಅವರು. ಅದರಲ್ಲಿ ಮೇಜರ್ ಅಲ್ಲಿ ಸರ್ವಿಸ್ ಪ್ರೊವೈಡರ್ ಅಲ್ಲಿ ಬೇರೆ ಯಾವುದು ಕಾಂಟ್ರಾಕ್ಚುಯಲ್ ಅಪ್ಲಿಕೇಶನ್ಸ್ ಅಲ್ಲಿ ಅವರು ಹೆಚ್ಚು ಫ್ರಾಡ್ ಮಾಡೋದು ಕಡಿಮೆ. ಫ್ರಾಡ್ ಆಗುವಂಥದ್ದು ನಮ್ಮಲ್ಲಿ ಒಂದು ಪಿಗ್ಮಿ ಏಜೆಂಟ್ಸ್ ಇಂದ, ಅಥವಾ ಸರ್ವಿಸ್ ಪ್ರೊವೈಡರ್, ಅಪ್ರೈಸರ್, ಮೌಲ್ಯಮಾಪಕರು, ನಕಲಿ ಚಿನ್ನಾಭರಣಗಳನ್ನ ಅಸಲಿ ಅಂತ ಹೇಳಿ ಸರ್ಟಿಫೈ ಮಾಡ್ಕೊಡುವಂಥದ್ದು, ಅಥವಾ ಪಿಗ್ಮಿ ಕಲೆಕ್ಟರ್ಸ್ ಪಿಗ್ಮಿ ಹಣವನ್ನ ಸಂಸ್ಥೆಗೆ ಜಮಾ ಮಾಡದೇನೆ ತಿಂಗಳಗಟ್ಟಲೆ 2 ತಿಂಗಳಗಟ್ಟಲೆ ಇದು ಮಾಡುವಂಥದ್ದು. ನಾನು ಒಂದು ಕಡೆ ಫ್ರಾಡ್ ಅನ್ನ, ನನಗೆ ಆಶ್ಚರ್ಯ ಆಗಿರುವಂತದ್ದು ಒಂದು ಫ್ರಾಡಿನ ವಿಚಾರ ಹೇಳಿ ನಾನು ಮುಂದುವರಿತೀನಿ. ಇದರಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ಅಲ್ಲಿ ಹೇಗಿರ್ತಾರೆ ಅಂದ್ರೆ, ಒಂದು ಸಂಸ್ಥೆಯಲ್ಲಿ ಪಿಗ್ಮಿ ಕಲೆಕ್ಷನ್ ಒಬ್ಬ ಮಾಡ್ತಾ ಇದ್ದ, 1 ವರ್ಷದಿಂದ ಸುಮಾರು ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದಾನೆ. ನಾವು ಹೋದಾಗ ಹಿಂದಿನ ವರ್ಷದ ಕಲೆಕ್ಷನ್ ಎಷ್ಟಾಗಿದೆ, ಈ ವರ್ಷದ ಕಲೆಕ್ಷನ್ ಎಷ್ಟಾಗಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮಗೆ ಅಂದಾಜಿರುವಂತದ್ದು ಏನಂದ್ರೆ, ಹೋದ ವರ್ಷ ತಿಂಗಳಿಗೆ 15,000 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದೀನಿ ಅಂದ್ರೆ, ಈ ವರ್ಷ ತಿಂಗಳಿಗೆ ಆವರೇಜ್ ಅಲ್ಲಿ ಒಂದಿನ ಜಾಸ್ತಿ ಆಗ್ಬೋದು, ಒಂದಿನ ಕಡಿಮೆ ಆಗ್ಬೋದು, 20,000 ರೂಪಾಯಿ ಆಗತ್ತೆ. 15ಕ್ಕಿಂತ ಜಾಸ್ತಿ ಆಗ್ತಾ ಇರ್ತದೆ. 15,000 ರೂಪಾಯಿ. ಅವನು 6 ವರ್ಷದಿಂದ ತಿಂಗಳಿಗೆ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ, ಒಂದು ಸರಿ ಸುಮಾರು ಒಂದು 30,000 ರೂಪಾಯಿ ಆಗ್ತಾ ಇದೆ. 30,000 ರೂಪಾಯಿ ಕಳೆದ 2-3 ವರ್ಷದಿಂದ 35,000 ರೂಪಾಯಿ ಇದೆ. ನಮಗೆ ಎಲ್ಲೋ ಡೌಟ್ ಬಂತು, 35,000 ರೂಪಾಯಿಯಲ್ಲಿ ಅವನು ಒಂದು ಚೂರು ಜಾಸ್ತಿ ಆಗದೆ ಏನ್ ಮಾಡ್ತಾ ಇದ್ದಾನೆ ಹಿಂಗೆ ಅಂತೇಳಿ ಸುಮ್ಮನೆ ಎನ್ಕ್ವೈರಿ ಮಾಡ್ಲಿಕ್ಕೆ ಅಂತೇಳಿ ತಳ ಹಂತದ ಸಿಬ್ಬಂದಿಗಳಲ್ಲಿ ಕೇಳಿದಾಗ, ಇಲ್ಲ ಸರ್ ನಮಗೂ ಡೌಟ್ ಇದೆ,
ಅವರು ಕೆಲವ್ರದೆಲ್ಲ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ, ಏನು ಗೊತ್ತಿಲ್ಲ. ಏನಾಗಿದೆ ಅಂದ್ರೆ ಅವನು ನಿಮ್ಮಲ್ಲಿ ಪಿಗ್ಮಿ ಕಲೆಕ್ಷನ್ ಮಾಡುವಾಗ ನೀವು ಎಲ್ಲರಿಗೂ ಮೆಷಿನ್ ಕೊಟ್ಟಿರ್ತೀರಿ, ಪಿಗ್ಮಿ ಕಲೆಕ್ಷನ್ ಮೆಷಿನ್, ಎಡ್ಗರ್ ಮೆಷಿನ್ ಅಥವಾ ಬಾಲಾಜಿ ಮೆಷಿನ್. ಸರ್, ಕರ್ನಾಟಕದಾದ್ಯಂತ ಪ್ರಚಲಿತ ಇರುವಂತದ್ದು 2 ಕಂಪನಿಯ ಪಿಗ್ಮಿ ಮೆಷಿನ್ಗಳು. ಒಂದು ಎಡ್ಗರ್ ಅಂತ ಒಂದು ಇದಿದೆ, ಅಥವಾ ಬಾಲಾಜಿ ಅಂತ ಒಂದು ಮೆಷಿನ್ ಇದೆ. ಅದು ಯಾವ್ದೋ ಒಂದು ಮೆಷಿನ್ ತಗೊಳ್ತೀರಿ, ಅದನ್ನ ನೀವು ಪಿಗ್ಮಿ ಕಲೆಕ್ಟರ್ಸ್ ಕೊಟ್ಟಿರ್ತೀರಿ. ಅವನೇನ್ ಮಾಡಿದಾನೆ ಅಂದ್ರೆ ಅದೇ ಎಡ್ಗರ್ ಮೆಷಿನ್ ನ ಮತ್ತೊಂದನ್ನ ವೈಯಕ್ತಿಕವಾಗಿ ತಗೊಂಡ್ಬಿಟ್ಟಿದ್ದಾನೆ. ಒಂದು 9,000 10,000 ರೂಪಾಯಿ ವ್ಯಾಲ್ಯೂ ಇರುತ್ತೆ, ತಗೊಂಡ್ಬಿಟ್ಟಿದ್ದಾನೆ ಕಂಪನಿಯವರ ಹತ್ರ ಹೇಳಿ ತನಗೊಂದು ಬೇಕು ಅಂತ. ಅದರಲ್ಲಿ ಇದೇ ಸಂಸ್ಥೆ ಹೆಸರಿನ ರಸೀದಿ ಬರೋ ಹಂಗೆ ಇದನ್ನು ಮಾಡ್ಕೊಂಡಿದ್ದಾನೆ, ಸಾಫ್ಟ್ವೇರ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾರ್ಯಾರು ಸಂಸ್ಥೆಗೆ ನಿಕಟವಾಗಿ ಸಂಪರ್ಕ ಇದೆಯೋ, ಯಾರ್ಯಾರು ಅಧ್ಯಕ್ಷರಿಗೆ ನಿರ್ದೇಶಕರ ಸಂಪರ್ಕ ಅಥವಾ ಸಿಬ್ಬಂದಿಗಳ ಸಂಪರ್ಕ ಇದೆಯೋ ಅವ್ರದ್ದೆಲ್ಲ ಬಂದು ಸಂಸ್ಥೆಗೆ ಕೊಡ್ತಾನೆ. ಯಾರ್ಯಾರನ್ನ ತನ್ನ ವೈಯಕ್ತಿಕ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಹೆಸರನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದೀನೋ ಅವ್ರದ್ದೆಲ್ಲ 2ನೇ ಮೆಷಿನ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಅದು ಅವರಿಗೆ ಯಾರಿಗೂ ಗೊತ್ತಿಲ್ಲ. ಯಾವಾಗ್ಲೂ ಒಂದು ದಿನ ಒಬ್ಬ ಸಿಬ್ಬಂದಿ ಬಂದು, ಒಬ್ಬ ಕಸ್ಟಮರ್ ಬಂದು ನಂದು ಪಿಗ್ಮಿ ವಿಡ್ರಾಯಲ್ ಮಾಡ್ಬೇಕಿತ್ತು, ನಂದೊಂಚೂರು ನೋಡಿ ಅಂತ ಹೇಳಿದಾಗ ಅವ್ರು ಪಿಗ್ಮಿ ರಸೀದಿ ನೋಡಿ, ನಮ್ದು ಸಂಸ್ಥೆ ರಸೀದಿನ ಇದೆ, ನಮ್ದೇ ಎಡ್ಗರ್ ಮೆಷಿನ್ ರಸೀದಿ ಇದ್ದಂಗೆ ಇದೆ, ಸುಮಾರು 63,000 ರೂಪಾಯಿನ ಏನೋ ಪಿಗ್ಮಿ ಇದೆ ಅಂತ ತೋರಿಸ್ತಾ ಇದೆ, ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಆದರೆ ಅವನ ಹೆಸರೇ ಇಲ್ಲ, ಅವನ ಖಾತೆನೇ ಇಲ್ಲ ಇದರಲ್ಲಿ. ಆ ಅಕೌಂಟ್ ನಂಬರ್ ನೋಡಿದ್ರೆ ಅದು ಬೇರೆ ಯಾರ್ದು ಖಾತೆ. ಆವಾಗ ಅವರು ತಕ್ಷಣ ಇದೇನೋ ತಪ್ಪಾಗಿದೆ ಅಂತೇಳಿ ಅವನಿಗೆ ಹೇಳಿದ್ರೆ ಅವನು ಅದನ್ನ ಸರಿ ಮಾಡ್ತೀನಿ ಬಿಡಿ, ಅದು ಏನಾಗಿದೆ ನಂಗೆ ಗೊತ್ತಾಯ್ತು, ನಾನು ಅದನ್ನ ಹೇಳ್ತೀನಿ ನಾನು ಅಂತ ಹೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೊರಗೆ ಸೆಟಲ್ ಮಾಡ್ಬಿಟ್ಟಿದ್ದಾನೆ. ಅದು ಸಂಸ್ಥೆ ಕಡೆಗೆ ಈ ಸಿಬ್ಬಂದಿನೂ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ, ಮರ್ತೋಗ್ಬೋದು, ಅಂದ್ರೆ ಎಲ್ಲೋ ಮಿಸ್ಟೇಕ್ ಆಗಿರ್ಬೋದು, ಅವ್ರು ಬಿಟ್ಬಿಡಿ ಅಂತ. ಆಮೇಲೆ ಕಡೆಗೆ ನೋಡಿದ್ರೆ ಅವನು 2 ಪ್ಯಾರಲ್ ಎಲ್ಲ ಮಾಡ್ತಾ ಇದ್ದಾನೆ. ಅಂದ್ರೆ ಸರ್ವಿಸ್ ಪ್ರೊವೈಡರ್ಸ್ ಅಲ್ಲಿ ಆ ರೀತಿ. ಇನ್ನು ಮುಂದೆ ನಾನು ತಗೊಳ್ತೀನಿ ನಕಲಿ ಚಿನ್ನ ಆಭರಣಗಳಲ್ಲಿ ಇಟ್ಟು ಆ ತರದ್ ಮಾಡುವಂತದ್ದು, ಅವರು ಕೂಡ ಸೈವಾದಾತರು, ಯಾರು ಅಪ್ರೈಸರ್ಸ್, ಆ ತರ ಕೂಡ ಒಂದು ಇದು ಮಾಡುವಂತಹ ಇದಿರ್ತದೆ. ನೆಕ್ಸ್ಟ್ ಸಿಇಒಸ್, ಅಧಿಕಾರಿಗಳು, ಸಿಬ್ಬಂದಿಗಳು, ಅಧಿಕಾರಿಗಳ ನಂತರದ ಪ್ರಯಾರಿಟಿ ಬರುವಂತದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಎಷ್ಟೋ ಕಡೆ ನಾವು ನೋಡಿದೀವಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರನ್ನ ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಟಿಲ್ಲದೆ ಹೋದ್ರೆ, ಸಂಸ್ಥೆಯವರು ಸರಿಯಾಗಿ ನಿಯಂತ್ರಣ ಕ್ರಮಗಳನ್ನ ಜರುಗಿಸದೆ ಹೋದ್ರೆ ಸಂಪೂರ್ಣವಾಗಿ ಅವರ ಮೇಲೆ ಅವಲಂಬಿತವಾಗಿ ಎಷ್ಟೋ ಸಂಸ್ಥೆಗಳು ನಮ್ಮಲ್ಲಿ ಕೇವಲ ಸಿಇಒ ಮೇಲೇನೆ ಡಿಪೆಂಡ್ ಆಗಿರುವಂತದ್ದಿದೆ. ಅಂಥದ್ದು ಏನಾದ್ರು ಇದ್ದರೆ ಆವಾಗ ಅವರು ತಮ್ಮ ಕೈ ಚಳಕವನ್ನ ತೋರಿಸ್ತಾರೆ. ಅದರಲ್ಲಿ ಅಪ್ರಾಮಾಣಿಕರಿದ್ರೆ, ಯಾಕೆಂದ್ರೆ ಅವರಿಗೆ ಸಂಪೂರ್ಣವಾದ ನಿಯಂತ್ರಣ ಇರ್ತದೆ, ಹಣಕಾಸಿನ ಇದ್ರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇರ್ತದೆ. ಹಾಗಾಗಿ ಆ ರೀತಿಯ ಸಿಇಒಗಳಿಂದ ಮಾಡುವಂಥದ್ದು ಅದು ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಸಿಬ್ಬಂದಿಗಳಾಗ್ಲಿ, ಸೇವಾದಾತರಾಗ್ಲಿ, ಅಧಿಕಾರಿಗಳಾಗ್ಲಿ ನಿರಂತರವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಯಾಕೆಂದ್ರೆ ಅನ್ಲೆಸ್ ಸಂಬಡಿ ಫ್ರಮ್ ದಿ ಆರ್ಗನೈಸೇಷನ್ ದೇ ಕೊಲೈಡ್ ವಿತ್ ದೆಮ್. ಹಾಗಾಗಿ ಆ ತರದೆಲ್ಲ ಮಾಡುವಂಥದ್ದು ಹೆಚ್ಚಿನದಾಗಿ ಸಿಇಒಗಳು ಹೇಗ್ ಮಾಡ್ತಾರೆ? ಯೂಶುವಲ್ ಆಗಿ ಸಿಇಒಗಳು ಏನ್ ಮಾಡಬಹುದು ಅಂದ್ರೆ, ಒಂದು ಕಂಪ್ಲೀಟ್ ಪ್ಯಾರಲಲ್ ಆಗಿ ಇನ್ನೊಂದು ರೀತಿಯ ಡಾಕ್ಯುಮೆಂಟೇಶನ್ ಮಾಡ್ತಾ ಇರುವಂಥದ್ದು, ನಕಲಿ ಸಾಲಗಳನ್ನ ನಿರ್ವಹಣೆ ಮಾಡುವಂಥದ್ದು, ನಕಲಿ ಡೆಪಾಸಿಟ್ಸ್ ನಿರ್ವಹಣೆ ಮಾಡುವಂಥದ್ದು, ಎಲ್ಲ ದಾಖಲೆಗಳನ್ನ ತೀರ್ಚುವಂಥದ್ದು. ಮೊನ್ನೆ ನನ್ನ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಸರ್ ಒಂದು ಫ್ರಾಡ್ ಆಗಿದೆ. ಏನಾಗಿದೆ? ಮೋಡಸ್ ಆಪರೆಂಡಿ ನೋಡಿ. ಅವರು ಡೆಪಾಸಿಟ್ ಅನ್ನ ತಗೊಂಡಿರೋದು ಬೇರೆ, ಕಡೆಗೆ ಅವ್ರಿಗೆ ರಸೀದಿ ಕೊಟ್ಟಾದ ನಂತರ ಅದರ ನಕಲಿ ರಸೀದಿ ಏನೇಂತಿರ್ತದೆ ಅದರಲ್ಲಿ ತಿದ್ದಿ ಅವ್ರು 10,000 ರೂಪಾಯಿ ಕೊಟ್ಟಿದ್ರು, ಇಲ್ಲಿ 1,000 ರೂಪಾಯಿ ಜಮಾ ಮಾಡ್ಕೊಂಡು 1,000 ರೂಪಾಯಿ ಮಾತ್ರ ಏನ್ ಮಾಡೋದು, ಇನ್ನು 9,000 ರೂಪಾಯಿ ತಾನು ಉಪಯೋಗಿಸ್ಕೊಳ್ಳುವಂಥದ್ದು. ಅನೇಕ ರೀತಿಯ ಈ ರೀತಿಯ ನಕಲಿ ದಾಖಲೆಗಳನ್ನ ಮಾಡುವಂಥದ್ದು, ತೀರ್ಚುವಂಥದ್ದು, ದಾಖಲೆಗಳನ್ನ ತೀರ್ಚುವಂಥದ್ದು. ಡೈರೆಕ್ಟರ್ಸ್ ಅಲ್ಲಿ ಒಂದು ಸಾಲದ ಇದಕ್ಕೆ, ಒಂದು ಸಾಲಕ್ಕೆ 1 ಲಕ್ಷ ರೂಪಾಯಿ ಸಾಲ ಅಂತೇಳಿ ಮಂಜೂರು ಮಾಡಿರ್ತಾರೆ. ಅದ್ರ ಮುಂದೆ 10 ಲಕ್ಷ ರೂಪಾಯಿ ಸಾಲ ಅಂತೇಳಿ ಬರ್ಕೊಂಡು ಡೈರೆಕ್ಟರ್ಸ್ ಮೀಟಿಂಗ್ ಅಲ್ಲೇ ಒಂದು ತಿದ್ದಿ, ಅದನ್ನ ನಂತರದಲ್ಲಿ 10 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಂಗೆ ಮಾಡಿ ಅದ್ರಲ್ಲಿ 1 ಲಕ್ಷ ರೂಪಾಯಿ ಮಾತ್ರ ಅವನಿಗೆ ಕೊಟ್ಟು 9 ಲಕ್ಷ ರೂಪಾಯಿ ತಾನು ಉಪಯೋಗಿಸುವಂಥದ್ದು, ದುರುಪಯೋಗ ಮಾಡ್ಕೊಳ್ಳುವಂಥದ್ದು. ಈ ರೀತಿ ಅನೇಕ ಉದಾಹರಣೆಗಳು, ಅನೇಕ ರೀತಿಯ ಇದು. ಈ ಫ್ರಾಡಿನ ಬಗ್ಗೆ ನಾವೇನಾದ್ರೂ ಇಂಥದ್ದೇ ಅಂತ ಹೇಳಲಿಕ್ಕೆ ಹೋದ್ರೆ ಇನ್ನೂ ಅನೇಕ ರೀತಿಯದ್ದಿದೆ. ಎಕ್ಸಾಸ್ಟಿವ್ ಲಿಸ್ಟ್ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಫ್ರಾಡ್ ಅನ್ನು ಇದೇ ರೀತಿ ಮಾತ್ರ ಮಾಡ್ಬೋದು. ನೋ,
ಓನ್ಲಿ ಎಕ್ಸಾಂಪಲ್ಸ್ ಕೊಡ್ಬೋದು, ಇನ್ಕ್ಲೂಸಿವ್ ಲಿಸ್ಟ್ ಕೊಡ್ಬೋದು ನಿಮಗೆ. ನೆಕ್ಸ್ಟ್ ಬರುವಂತವ್ರು ಡೈರೆಕ್ಟರ್ಸ್. ಡೈರೆಕ್ಟರ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಡೈರೆಕ್ಟರ್ಸ್ ಹೆಚ್ಚಿನ ಇದರಲ್ಲಿ ಅವರು ಪ್ರಮುಖವಾದ ತೀರ್ಮಾನಗಳನ್ನೇ ಇದು ಮಾಡ್ಬಿಡ್ತಾರೆ. ಅಂದ್ರೆ ಈ ಡೈರೆಕ್ಟರ್ಸ್ ಕೊಲೈಡ್ ಆದ್ರು ಅಂದ್ರೆ ಯಾರಿಗೆ ಕೊಡಬೇಕಾಗಿತ್ತು ಎಲ್ಲ ನಿಯಮಗಳನ್ನ ಮೀರಿ ಅವ್ರು ಕೊಡುವಂಥದ್ದು. ಇವರು ತಪ್ಪು ನಿರ್ಧಾರ ಮಾಡಿ ಯಾರಿಗೆ ಕೊಡಬಾರ್ದಾಗಿತ್ತು ಅವರಿಗೂ ಕೂಡ ಕೊಡುವಂಥದ್ದು. ಅಥವಾ ನಾನು ಸ್ವಂತವಾಗಿ ಫೈನಾನ್ಸ್ ನಡೆಸ್ತಾ ಇದ್ದೆ, ನನ್ನಲ್ಲಿ ಒಂದಿಷ್ಟು ಬ್ಯಾಡ್ ಡೆಟ್ಸ್ ಇದಾವೆ, ಅವ್ರನ್ನೆಲ್ಲ ತಂದು ಇಲ್ಲಿ ಹಾಕಿ ಇಲ್ಲಿಂದ ಸಾಲ ತಗೊಂಡು ಅವರಿಂದ ನನ್ನ ಸಾಲವನ್ನ ಚುಕ್ತ ಮಾಡ್ಕೊಳ್ಳುವಂಥದ್ದು. ಅಥವಾ ಎಲ್ಲೋ ಸಂಸ್ಥೆಗೆ ಆಸ್ತಿ ತಗೊಳ್ಳುವಾಗ ಮಾರುಕಟ್ಟೆ ಬೆಲೆಗಿಂತ ಜಾಸ್ತಿ ಖರೀದಿಗೆ ಒಪ್ಕೊಂಡ್ಬಿಡೋದು ನಾವು, ಅದರಲ್ಲಿ ಒಂದಿಷ್ಟು ದುಡ್ಡು ಮಾಡ್ಕೊಳ್ಳುವಂಥದ್ದು. ಈ ರೀತಿ ಅನೇಕ ರೀತಿಯಲ್ಲಿ ಡೈರೆಕ್ಟರ್ಸ್ ಇನ್ವಾಲ್ವ್ ಆಗ್ತಾರೆ. ಮತ್ತೆ ನೆಕ್ಸ್ಟ್ ಬರುವಂತದ್ದು ಸದಸ್ಯರು. ಡೈರೆಕ್ಟರ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸ್ ಕೂಡ ಕೆಲವೊಂದು ಸಂಸ್ಥೆಗಳು, ಇದು ತುಂಬಾ ಕಡಿಮೆ ಸದಸ್ಯರಿಂದ ವಂಚನೆ ಆಗುವಂತದ್ದು. ಯಾಕೆಂದ್ರೆ ಅಧಿಕಾರಿಗಳು, ಸಿಬ್ಬಂದಿಗಳು ಇವ್ರಿಗೆ ಗೊತ್ತಾಗದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕೆಲವೊಂದು ಸಾರಿ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ ಅವರ ಸಾಲ ಅಥವಾ ಸಾಲ ಪಡೆಯುವಾಗ ಅಥವಾ ಠೇವಣಿ ಇಡುವಾಗ ವಂಚನೆ ಮಾಡಬಹುದು. ಹೇಗೆ ಅಂದ್ರೆ 10,000 ರೂಪಾಯಿ ಇಡ್ಲಿಕ್ಕೆ ಬಂದು ಅದನ್ನ 10,000 ರೂಪಾಯಿ ಇಡ್ತೀನಿ ಅಂತ ಹೇಳಿ ಏನೋ ಒಂದು ಬೆನಿಫಿಟ್ ತಗೊಂಡು ಕಡೆಗೆ 10,000 ರೂಪಾಯಿ ಕೊಡದೆ ಇರುವಂತದ್ದು ತುಂಬಾ ರೇರು. ಆದ್ರೆ ಕೆಲವೊಂದು ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಅಥವಾ ಸಾಲವನ್ನು ತಗೊಂಡು ಮರುಪಾವತಿ ಮಾಡದೇ ಇಲ್ಲ, ಓಡೋಗ್ಬಿಡ್ತಾರೆ. ಅಥವಾ ನಕಲಿ ಚಿನ್ನಾಭರಣವನ್ನ ಇಟ್ಟು ತಗೊಂಡೋಗ್ಬಿಡ್ತಾರೆ. ಅಥವಾ ಇನ್ನೂ ಹೇಳ್ಬೇಕು, ಅಸಲಿ ಚಿನ್ನಾಭರಣಗಳನ್ನ ಇಟ್ಟಿರ್ತಾರೆ, ಕದ್ದು ತಂದ ಚಿನ್ನಾಭರಣಗಳನ್ನ ಇಟ್ಟಿರ್ತಾರೆ. ಕದ್ದಿದ್ದು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಕಡೆಗೆ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಂಡಾಗ ನಾನು ಇಂಥ ಬಂಗಾರ ಇಟ್ಟಿದ್ದೆ ಅಂತ ಹೇಳಿದಾಗ ಪೊಲೀಸರು ಬಂದು ನಮ್ಮಲ್ಲಿ ಕೇಳಿದಾಗ ನಾವು ಹೌದು ಅಂತೇಳಿ ಅವರಿಗೆ ಅಷ್ಟು ಕೊಡುವಂಥದ್ದು. ಅದು ಸದಸ್ಯರು ಮಾಡುವಂತಹ ಮೋಸಗಳು. ಇನ್ನು ಕಸ್ಟಮರ್ಸ್, ಅದು ತುಂಬಾ ಕಡಿಮೆ. ನಿಮ್ಮಲ್ಲಿ ಯಾವ್ದಾದ್ರು ಪತ್ತೇತರ ಚಟುವಟಿಕೆ ಮಾಡ್ತಾ ಇದ್ರೆ ಕಸ್ಟಮರ್ಸ್ ಕೂಡ ಮೋಸ ಮಾಡುವಂತಹ ಪ್ರಸಂಗಗಳು ಬರ್ಬೋದು. ಎಲ್ಲೋ ಒಂದ್ ಕಡೆಗೆ ಕೊಡಕೊಳ್ಳೋ ವ್ಯವಹಾರಗಳನ್ನು ಮೋಸ ಮಾಡುವಂಥದ್ದು, ಅಥವಾ ಈವನ್ ಚೆಕ್ ಕೊಡುವಂಥದ್ದು, ನಕಲಿ ಚೆಕ್ ಕೊಡುವಂಥದ್ದು, ಅಥವಾ ಕಸ್ಟಮರ್ಸ್ ನಲ್ಲಿ ಗ್ರಾಹಕರೆಲ್ಲ ಆಗುವಂತವ್ರು ಕೆಲವರು ಗ್ರಾಹಕ ಉತ್ಪನ್ನಗಳನ್ನು ಮಾಡುವಾಗ ನಕಲಿ ಉತ್ಪನ್ನಗಳನ್ನ ಮಾರಾಟ ಮಾಡುವಂಥದ್ದು. ಇನ್ನು ಹೊರಗಡೆ ಬ್ಯಾಂಕ್ ನಲ್ಲಿ ನಕಲಿ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿ ಮಾಡುವಂಥದ್ದು, ಈ ತರದೆಲ್ಲ ಇದೆ. ಆದ್ರೆ ನಮ್ಮಲ್ಲಿ ಆ ರೀತಿಯ ಆಗೋದಿಲ್ಲ. ಬಟ್ ಗ್ರಾಹಕರಿಂದ ಅತ್ಯಂತ ಕಡಿಮೆ ಪ್ರಮಾಣದ ವಂಚನೆ ಗ್ರಾಹಕರಿಂದ ಆಗಿರುವಂಥದ್ದು ಇದೆ, ಇಲ್ಲ ಅಂತಲ್ಲ. ಸ್ನೇಹಿತರೆ, ಹಿಂಗೆಲ್ಲ ಆಯ್ತು ಅಂದ್ರೆ ಇದ್ರ ಮೋಡಸ್ ಆಪರೇಂಡಿ ಹೇಗಿರುತ್ತೆ, ವಂಚನೆಯನ್ನ ಹೇಗ್ ಮಾಡ್ತಾರೆ, ಎಲ್ಲದನ್ನು ಉದಾಹರಣೆ ಹೇಳಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಸಾಕಷ್ಟು ಉದಾಹರಣೆ ಹೇಳಿದ್ದೀನಿ. ಆದ್ರೆ ಒಂದು ಸಾಮಾನ್ಯವಾದಂತಹ ವಂಚನೆಯ ಇದೇನಿರುತ್ತದೆ, ವಂಚನೆ ಸಾಮಾನ್ಯವಾಗಿ ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವನಿಗೆ ಗೊತ್ತಿರುತ್ತೆ ತಾನು ವಂಚನೆ ಮಾಡ್ತಾ ಇದ್ದೀನಿ, ತಾನು ತಪ್ಪು ಮಾಡ್ತಾ ಇದ್ದೀನಿ, ತಾನು ಮೋಸ ಮಾಡ್ತಾ ಇದ್ದೀನಿ ಅಂತ. ಅದು ಅಪ್ರಾಮಾಣಿಕ. ಒಬ್ಬ ಅಪ್ರಾಮಾಣಿಕ ಅಂದ್ರೆ ಹಾನೆಸ್ಟಿ ಇಲ್ಲದವನು. ಒಂದು ಸಾಮಾನ್ಯವಾಗಿ ಒಂದು ಅಪ್ರಾಮಾಣಿಕ ವ್ಯಕ್ತಿ ಮಾಡ್ತಾನೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು. ಇಲ್ಲಿ ಒಬ್ಬ ಅಂತ ಹೇಳಿದ ತಕ್ಷಣ ಅವನು ಎಕ್ಸ್ಟರ್ನಲ್ ಆಗಿರ್ಬೇಕು ಅಂತಿಲ್ಲ. ಈಗ ಹಿಂದೆ ಹೇಳಿದ್ನಲ್ಲ, ವಂಚನೆಯಲ್ಲಿ ಯಾರ್ಯಾರು ಇರ್ಬೋದು, ಗ್ರಾಹಕರು ಇರ್ಬೋದು, ಸದಸ್ಯರು ಇರ್ಬೋದು, ಅಧಿಕಾರಿ ಇರ್ಬೋದು, ನಿರ್ದೇಶಕ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಸೇವಾದಾತ ಯಾರ್ಯಾರು ಇರ್ಬೋದು. ಅಥವಾ ಅವರೊಂದಿಷ್ಟು ಜನ ಸೇರಿ, ಒಬ್ಬ ಪಿಗ್ಮಿ ಕಲೆಕ್ಟರು, ಒಬ್ಬ ಅಕೌಂಟೆಂಟು, ಒಬ್ಬ ಸಿಇಒ, 3 ಜನ ಸೇರಿ ಒಂದು ವಂಚನೆ ಮಾಡುವಂಥದ್ದು. ಒಬ್ಬ ಅಪ್ರೈಸರ್, ಒಬ್ಬ ಅಕೌಂಟೆಂಟ್ ಮತ್ತು ಒಬ್ಬ ಸಿಇಒ ಸೇರ್ಕೊಂಡು ನಕಲಿ ಬಂಗಾರವನ್ನು ಇಟ್ಕೊಂಡು ಅವ್ರವ್ರು ಹಂಚ್ಕೊಳ್ಳುವಂಥದ್ದು. ಒಬ್ಬನೇ ಮಾಡ್ಬೋದು ಅಥವಾ ಒಂದು ಗುಂಪು. ಎಲ್ಲಿ ಆಂತರಿಕ ದೌರ್ಬಲ್ಯ ಇದೆ ಅಂತ ಗೊತ್ತಿದೆ ಅವರಿಗೆ, ಎಲ್ಲೆಲ್ಲಿ ವೀಕ್ನೆಸ್ ಇದೆ ನಮ್ಮಲ್ಲಿ, ಇಂಟರ್ನಲ್ಲಿ ಯಾವ್ದ್ಯಾವ್ದ್ರಲ್ಲಿ ತಪ್ಪಿದೆ ಅನ್ನೋದು ಗೊತ್ತಿರ್ತದೆ. ಸೊ ಆಂತರಿಕ ದೌರ್ಬಲ್ಯ ಇಲ್ಲದೆ ಹೋದ್ರೆ ವಂಚನೆ ಮಾಡೋದು ಕಷ್ಟ. ಆಂತರಿಕ ದೌರ್ಬಲ್ಯ ಇದೆ, ಯಾವುದೋ ಒಬ್ಬ ಡೈರೆಕ್ಟರ್ಸ್ ದೌರ್ಬಲ್ಯಗಳನ್ನ ನಾವು ಅರ್ಥಕೊಂಡಿದೀವಿ, ಹಾಗಾಗಿ ಅವ್ರನ್ನ ಉಪಯೋಗಿಸ್ಕೊಂಡು ನಾವು ಮಾಡುವಂಥದ್ದು. ಯಾರೊಬ್ಬ ಸಿಇಒದು ಒಬ್ಬ ಅವನಿಗೆ ಏನೋ ಒಂದು ಚಟ ಇದೆ, ಆ ಚಟವನ್ನ ನಾವು ನೋಡಿದೀವಿ, ಅವನು ಆ ಚಟದ ದೌರ್ಬಲ್ಯವನ್ನ ನೋಡ್ಕೊಂಡು ಅವನನ್ನ ಬ್ಲಾಕ್ ಮೇಲ್ ಮಾಡಿ ಉಪಯೋಗಿಸ್ಕೊಳ್ಳುವಂಥದ್ದು. ಅಲ್ಲಿ ವಿಧಿ ನಿಯಮಗಳನ್ನ ಉಲ್ಲಂಘನೆ ಮಾಡುವಂಥದ್ದು. ಸ್ಥಾಪಿತ ಪ್ರಕ್ರಿಯೆ, ಎಸ್ಟಾಬ್ಲಿಷ್ಡ್ ಪ್ರಾಸೆಸ್ ಇದೆ ನಮಗೆ. ಒಬ್ಬ ಏನೇ ಬಂದ್ರು ಅದಕ್ಕೊಂದು ಪ್ರಾಸೆಸ್ ಇದೆ, ಎಸ್ಟಾಬ್ಲಿಷ್ಡ್ ಪ್ರಾಸೆಸ್, ಸ್ಟ್ಯಾಂಡರ್ಡೈಸ್ಡ್ ಪ್ರಾಸೆಸ್ ಇದೆ. ಅದನ್ನ ಮೀರಿ ಬೈಪಾಸ್ ಮಾಡಿ
ಸ್ವಂತ ಲಾಭಕ್ಕಾಗಿ ಅಥವಾ ತನ್ನವರ ಹಿತಾಸಕ್ತಿಗಾಗಿ ರಹಸ್ಯವಾಗಿ ಮಾಡುವ ಕೃತ್ಯ, ಓಪನ್ ಮಾಡೋದಿಲ್ಲ. ಸೊ ಇದು ವಂಚನೆ ಮಾಡುವಂತಹ ಒಂದು ಪ್ರಕ್ರಿಯೆಯ ಒಂದು ಡೆಫಿನಿಷನ್ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ. ಹಾಗಾಗಿ ಇವು ಏನಾಗುತ್ತೆ ಅಂದ್ರೆ, ಈ ವಂಚನೆ ನಿರಂತರವಾಗಿ ಮಾಡುವಂಥದ್ದು ಇರ್ತದೆ ಅಥವಾ ಒಂದೇ ಸಾರಿ ಬರ್ತದೆ. ಯಾವುದೇ ಮಾಡಿದ್ರು ಅವರಿಗೆ ಆಂತರಿಕ ದೌರ್ಬಲ್ಯ ಗೊತ್ತಿರ್ತದೆ, ಏನು ಇಲ್ಲಿ ವೀಕ್ನೆಸ್ ಇದೆ ಅದನ್ನು ಗೊತ್ತಿರ್ಬೋದು, ಯಾವುದನ್ನು ನಾವು ಸರಿಯಾಗಿ ಪರಿಶೀಲನೆ ಮಾಡೋದಿಲ್ಲ, ಯಾವ ಹೊತ್ತಿನಲ್ಲಿ ಯಾರಿಗಿರೋದಿಲ್ಲ, ಇಂಥದ್ದೆಲ್ಲ ದುರ್ಬಲವಾದಂತಹ ಅಥವಾ ಸಾಫ್ಟ್ವೇರ್ ನಲ್ಲಿ ಒಂದಿಷ್ಟು ಲೂಪೋಲ್ಸ್ ಇದೆ. ಆ ಸಾಫ್ಟ್ವೇರ್ ನಲ್ಲೇ ಒಂದ್ 2-3 ಲೂಪೋಲ್ಸ್ ಇದೆ, ಅದನ್ನು ಉಪಯೋಗಿಸ್ಕೊಂಡು ನಾನು ಬೇರೆ ಬೇರೆ ರೀತಿಯ ವಂಚನೆ ಮಾಡ್ತೀನಿ. ಹಾಗೆ ಇದಿಷ್ಟು ಟೋಟಲ್ ಸೇರಿದ್ರೆ ವಂಚನೆ ಅಂತ ಅನ್ಸ್ಕೊಳತ್ತೆ. ಹಾಗಾದ್ರೆ ಈ ವಂಚನೆಯನ್ನ ಎಸಗುವ ರೀತಿ ಈ ರೀತಿ, ಇದಕ್ಕೆ ಪೂರಕವಾಗಿ ಇನ್ನೊಂದು ಇನ್ಫಾರ್ಮೇಶನ್ ಇರಬೇಕು ಅಂದ್ರೆ, ಎಲ್ಲ ಪ್ರಮುಖ ಮತ್ತು ನಿರಂತರ ವಂಚನೆಯ ಪ್ರಕರಣಗಳಲ್ಲಿ ದೊಡ್ಡ ದೊಡ್ಡ ವಂಚನೆ ಪ್ರಕರಣ ಏನಿದೆ, ಸಣ್ಣ ಸಣ್ಣ ವಂಚನೆಯನ್ನ ಆಯಾ ವರ್ಗದವರು ಮಾಡಿರ್ಬೋದು. ಪಿಗ್ಮಿ ಕಲೆಕ್ಟರ್ ಒಂದೆಲ್ಲ 60,000 ಮಾಡಿರ್ಬೋದು, ಅದೊಂದು ಸ್ಟ್ಯಾಂಡ್ ಅಲೋನ್ ಇದಾಗತ್ತೆ, ಅವ್ರನ್ನ ಹಿಡ್ಕೊಳ್ತೀವಿ. ಆದ್ರೆ ನಿರಂತರವಾಗಿದೆ ಅಂತ ಹೇಳಿದ್ರೆ ಅದ್ರ ಖಂಡಿತ ಉನ್ನತ ವರ್ಗದ ಆಫೀಸರ್ಸ್ ಇದ್ದೇ ಇರ್ತಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಅಧ್ಯಕ್ಷರು ಅಥವಾ ಎಂಟೈರ್ ಬೋರ್ಡ್ ಪದಾಧಿಕಾರಿಗಳು ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಇದು ನಿರಂತರವಾಗಿ ನಡೀತಾ ಇದೆ ಆ ಸಂಸ್ಥೆಯಲ್ಲಿ ಅಂತ ಹೇಳಿದ್ರೆ, ಅದರಲ್ಲಿ ಇವರ ಪಾಲ್ಗೊಳ್ಳದೆ ಆ ರೀತಿ ವಂಚನೆ ಆಗ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾದ್ರೆ ಈ ಫ್ರಾಡ್ ಅನ್ನ ಯಾವ ರೀತಿ ವರ್ಗೀಕರಣ ಮಾಡೋಣ? ಫ್ರಾಡ್ ಅನ್ನ ವರ್ಗೀಕರಣ ಮಾಡ್ಲಿಕ್ಕೆ ನಮಗೆ ಬೇಸ್ ಏನು? ಫ್ರಾಡ್ ಅನ್ನ ವರ್ಗೀಕರಣ ಮಾಡ್ಲಿಕ್ಕೆ ನಮಗೆ ಒಂದು ಸ್ಟ್ಯಾಂಡರ್ಡ್ ಬೇಸ್ ಇದೆ. ಅದೇನು ಅಂದ್ರೆ, ನಮಗೆ IPC, ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ದಂಡ ಸಂಹಿತೆ ಪ್ರಕಾರ ನಮಗೆ ವಂಚನೆಯನ್ನ ಅವರು ಹೈರಾರ್ಕಿ, ಅವರು ನಿಂತಿಂತದ್ದು ಅಂದ್ರೆ IPCಯಲ್ಲಿ ಬೇರೆ ಬೇರೆ ಪ್ರಕರಣಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ, ಕ್ಲಾಸಿಫೈ ಮಾಡಿದ್ದಾರೆ. ಮೊದಲನೇದು ವಿಶ್ವಾಸದ್ರೋಹದಿಂದ ಅವ್ಯವಹಾರ. ಅಂದ್ರೆ ಟ್ರಸ್ಟ್ ನ ಅವರು ದುರುಪಯೋಗಪಡಿಸ್ಕೊಳ್ತಾರೆ, ಜನರ ನಂಬಿಕೆಯನ್ನ ದುರುಪಯೋಗಪಡಿಸ್ಕೊಳ್ತಾರೆ. ಅದರಿಂದ ಮಾಡುವಂತ ಅವ್ಯವಹಾರಗಳು ಒಂದನೇ ವರ್ಗೀಕರಣಕ್ಕೆ ಬರ್ತದೆ, ಅಥವಾ ಒಂದು ರೀತಿಯ ವರ್ಗೀಕರಣ ಆಗತ್ತೆ. ಜನರ ನಂಬಿಕೆಯನ್ನ, ಬೋರ್ಡಿನ ನಂಬಿಕೆಯನ್ನ, ಸಿಒನ ನಂಬಿಕೆಯನ್ನ, ಯಾರೋ ಒಬ್ಬ ಪಿಗ್ಮಿ ಕಲೆಕ್ಟರ್ ಯಾರದ್ದು ನಂಬಿಕೆಯನ್ನ ದುರುಪಯೋಗಪಡಿಸ್ಕೊಳ್ತಾನೆ, ಸಿಒ ಯಾರದ್ದು ಇವರೆಲ್ಲರೂ ಯಾರೇ ವಂಚನೆ ಮಾಡಿದ್ರು ಬೇರೆಯವರು ಇವರನ್ನ ನಂಬಿರ್ತಾರೆ. ಅಂತವರ ನಂಬಿಕೆಯನ್ನ ವಿಶ್ವಾಸದ್ರೋಹದಿಂದ ಮಾಡುವಂತ ಇದು ನಂಬಿಕೆ ದ್ರೋಹ, ವಿಶ್ವಾಸದ್ರೋಹ. ಎರಡನೇ ತರದ್ದು ಏನ್ ಹೇಳ್ತಾರೆ ಅಂದ್ರೆ, IPCಯಲ್ಲಿ ದಾಖಲೆಗಳನ್ನ ತಿರುಚುವಿಕೆ, ಫೋರ್ಜರಿ ಮಾಡುವಂಥದ್ದು. 10,000 ರೂಪಾಯಿ ಸಾಲ ಅಂತೇಳಿ ಮಂಜೂರು ಮಾಡ್ಕೊಂಡು 1 ಲಕ್ಷ ರೂಪಾಯಿ ಸಾಲ ಕೊಡುವಂಥದ್ದು, ಅಥವಾ 10 ಲಕ್ಷ ರೂಪಾಯಿ ಡೆಪಾಸಿಟ್ ತಗೊಂಡು ಅದನ್ನು 1 ಲಕ್ಷ ರೂಪಾಯಿ ಅಂತೇಳಿ ಜಮಾ ಮಾಡುವಂಥದ್ದು. ನಾನೊಂದು ಇದಕ್ಕೆ ಫ್ರಾಡ್ ಕೇಸನ್ನ ಇದು ಮಾಡುವಾಗ ಒಬ್ರು, ಆ ಊರು ಮತ್ತೆ ಹೆಸರು ನಾನು ಹೇಳೋದಿಲ್ಲ ಪ್ರಸ್ತುತ, ಅದು ಹೇಳ್ಬಾರ್ದು, ನೋಡುವಾಗ ಅವರು ನಾವು ಅವ್ಯವಹಾರ ಆಗಿದೆ ಅಂತ ಗೊತ್ತಾದ ತಕ್ಷಣ, ನಾನು ನಮ್ಮನ್ನ ಅಪಾಯಿಂಟ್ ಮಾಡಿದ್ದೇನೆ ಗೊತ್ತಾದ ತಕ್ಷಣ ನಾವು ಹೋಗಿದ್ವಿ ಆಡಿಟ್ಗೆ ಹೋಗಿ ಆಡಿಟ್ ನಡೀತಾ ಇರುವಾಗಲೇ ಸಂಜೆ ಒಂದು ದಿನ ಯಾರೊಬ್ರು ಫೋನ್ ಮಾಡಿದ್ರು. ಏನು ಸರ್, ನೀವು ಇಂಥ ಸಂಸ್ಥೆಯ ಆಡಿಟ್ ಮಾಡ್ತಾ ಇದ್ದೀರಿ? ಹೌದು ಸರ್, ಏನು ಹೇಳಿ? ಸಾರ್, ನಂದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಸಾರ್? ನಾನು ಅಲ್ಲಿಗೆ 2 ಲಕ್ಷ ರೂಪಾಯಿಯನ್ನ ನಾನು ಡೆಪಾಸಿಟ್ ಕೊಟ್ಟಿದ್ದೆ, ಆದ್ರೆ ಅವರು ನನಗೆ 2,000 ರೂಪಾಯಿಗಳ ರಸೀದಿ ಕೊಟ್ಟಿದ್ದಾರೆ. 2,000 ರೂಪಾಯಿಗೆ 2000.00 ಬರುತ್ತೆ. ಅದ್ ನಾನು ಗಮನಿಸ್ಲಿಲ್ಲ, 5 0 ಇದ್ದಿದ್ರಿಂದ 2 ಲಕ್ಷ ಅನ್ಕೊಂಡ್ಬಿಟ್ಟೆ. ರೂಪಾಯಿ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಅಂತ ಕಡಿ ನೋಡಿದ್ರೆ ಅದರಲ್ಲಿ ನನಗೆ ಕಾಣಿಸದ ರೀತಿಯಲ್ಲಿ 200000 ಅಂತೇಳಿ ಹೀಗೆ 2 ಲಕ್ಷದಲ್ಲಿ ಬರೀ ಒಂದು ಡಾಟ್ ಹಾಕಿ ಪೈಸಾಗಳ ತರದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ನನಗೆ ಕೊಟ್ಟಿರುವಂತಹ ಡೆಪಾಸಿಟ್ ರಸೀದಿ ಬರೀ 2,000ದ್ದು, ಆದ್ರೆ ನಾನು 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಸರ್, ನೀವು 2 ಲಕ್ಷ ರೂಪಾಯಿ ಕೊಟ್ಟಿದ್ದಕ್ಕೆ ಏನಾದ್ರು ಪ್ರೂಫ್ ಇದೆಯಾ? ಏನೂ ಇಲ್ಲ ಸರ್, ಅವ್ರ ಅಧ್ಯಕ್ಷರೇ ಬಂದಿದ್ರು, ಸಿಒ ಕರ್ಕೊಂಡ್ ಬಂದಿದ್ರು, ನಾನು ಅದಕ್ಕೆ ನಂಬಿ ಕೊಟ್ಬಿಟ್ಟೆ. ಅಂದ್ರೆ
ದಾಖಲೆಗಳನ್ನ ಅವ್ರಿಗೆ ಕೊಟ್ಟಿರೋ ದಾಖಲೆಗಳಲ್ಲಿ 2,000 ರೂಪಾಯಿ ರಸೀದಿ ಕೊಟ್ಟಿದ್ದಾರೆ, ಅವ್ರಿಗೆ 1,98,000 ಇವರಿಬ್ರು ಹಂಚ್ಕೊಂಡಿದ್ದಾರೆ. ಕಡೆಗೆ ಆ ಸಂಸ್ಥೆಯ ಪೂರ್ತಿ ಈ ರೀತಿಯ ಇದು ನೋಡಿದ್ರೆ ಇದು ಒಂದೇ ಅಲ್ಲ, ಆ ರೀತಿ ಕೊಟ್ಟಿದ್ದು ನಮಗೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಯಾವ ರೀತಿಯಲ್ಲೂ ಟೆಕ್ನಿಕಲಿ ಅದಕ್ಕೆ ಯಾವುದೇ ಕ್ರಮ ತಗೊಳ್ಲಿಕ್ಕೆ ಬರೋದಿಲ್ಲ. ಇನ್ನು ಅವರಿಂದ ಹೇಳಿಕೆ ತಗೊಂಡು ಅವರಿಂದ ಕಂಪ್ಲೇಂಟ್ ಲಾಟ್ ಮಾಡಿಸಿ ಅವ್ರಿಗೆ, ಆದ್ರೆ ಅವರದ್ದು ಒಂದು ಸಣ್ಣ ಕೊರತೆ ಇರ್ತದೆ ಅಥವಾ ಅವರದ್ದು ಒಂದು ದೌರ್ಬಲ್ಯ ಇರ್ತದೆ. ಯಾಕೆಂದ್ರೆ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಆಗಿರ್ತಾರೆ, ಅವ್ರು ತಮ್ಮಲ್ಲಿ ತಾವು ಅದನ್ನು ಹೇಳ್ಕೊಂಡಿರೋದಿಲ್ಲ. ಹಾಗಾಗಿ ಆ ರೀತಿ ಇದು ಫೋರ್ಜರಿ. ನೆಕ್ಸ್ಟ್, ಸುಳ್ಳು ದಾಖಲೆ ಪತ್ರಗಳು ತಯಾರಿ ಮಾಡುವಂಥದ್ದು. ಸಾಲನೇ ಕೊಟ್ಟಿರೋದಿಲ್ಲ, ಸಾಲ ಕೊಟ್ಟಿದ್ದೀವಿ, ಠೇವಣಿನೇ ಬಂದಿರೋದಿಲ್ಲ, ಠೇವಣಿ ಬಂದಿದೆ. ಈ ರೀತಿ ಸುಳ್ಳು ದಾಖಲೆ ಪತ್ರಗಳನ್ನು ತಯಾರಿ ಮಾಡುವಂಥದ್ದು ಅದು 3ನೇ ವರ್ಗೀಕರಣ ಆಗತ್ತೆ. 4 ಮತ್ತು ಅತಿ ಮುಖ್ಯವಾಗಿರುವಂಥದ್ದು ಫಿಕ್ಟಿಷಿಯಸ್ ಲೆಕ್ಕಗಳು. ಫಿಕ್ಟಿಷಿಯಸ್ ಲೆಕ್ಕಗಳು ಅಂದ್ರೆ ಅದು ಕಾಲ್ಪನಿಕ ಲೆಕ್ಕಗಳು, ಕಲ್ಪನೆ ಮಾಡ್ಕೊಳ್ಳುವಂಥದ್ದು. ಲೆಕ್ಕಪತ್ರಗಳಲ್ಲಿ ಅದು ಯಾವುದಕ್ಕೂ ಬೇಸೇ ಇರೋದಿಲ್ಲ, ಕಾಲ್ಪನಿಕವಾಗಿ ತಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನು ಬೂಸ್ಟ್ ಅಪ್ ಮಾಡಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಮಾಡ್ಲಿಕ್ಕೆ ಅದು. ಆದ್ರೆ ಫಿಕ್ಟಿಷಿಯಸ್ ಲೆಕ್ಕಗಳು ಅಥವಾ ಕಾಲ್ಪನಿಕ ಲೆಕ್ಕ ಪತ್ರಗಳು ಸಹಕಾರ ಸಂಘದಲ್ಲಿ ಕಡಿಮೆ. ಯಾಕೆಂದ್ರೆ ಇದು ಕಂಪನಿ ಕ್ಷೇತ್ರದಲ್ಲಿ ಜಾಸ್ತಿ. ನೀವು ಅನೇಕ ಹಗರಣಗಳನ್ನು, ದೊಡ್ಡ ದೊಡ್ಡ ಹಗರಣಗಳನ್ನು, ಸತ್ಯಂ ಹಗರಣದಿಂದ ಹಿಡಿದು ದೊಡ್ಡ ದೊಡ್ಡ ಹಗರಣಗಳನ್ನು ನೋಡಿದ್ರೆ ಅವರು ತಮ್ಮ ಮಾರ್ಕೆಟ್ ಸ್ಟೇಟಸ್ ನ ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಫಿಕ್ಟಿಷಿಯಸ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ, ಡೆಬಿಟ್ ಟು ಕ್ರೆಡಿಟ್ ಎರಡು. ಅವಾಗ ಅವ್ರ ಬ್ಯಾಲೆನ್ಸ್ ಶೀಟ್ ದೊಡ್ಡದಾಗತ್ತೆ, ಅದರಿಂದಾಗಿ ಅವರ ಷೇರು ಜಾಸ್ತಿ ಬೆಲೆ ಬಾಳತ್ತೆ ಅಂತ ಈ ತರ ಅಲ್ಲ. ಫಿಕ್ಟಿಷಿಯಸ್ ಅಕೌಂಟ್ಸ್ ಅನ್ನು ನಮ್ಮಲ್ಲಿ ಮಾಡುವಂಥದ್ದು ತುಂಬಾ ಕಡಿಮೆ, ಮಾಡದೇ ಇಲ್ಲ ಅಂತ. ಸುಳ್ಳು ಲೆಕ್ಕಪತ್ರಗಳ ತಯಾರಿ ಬೇರೆ, ಫಿಕ್ಟಿಷಿಯಸ್ ಅಕೌಂಟ್ಸ್ ಕ್ರಿಯೇಟ್ ಮಾಡೋದು ಬೇರೆ. ಅದು ಎರಡು ಒಂದೇ ಅನ್ಕೊಳ್ಬೇಡಿ, ಅದಲ್ಲ, ಬೇರೆ ಬೇರೆ. ಹಾಗಾಗಿ ಇದು ವಂಚನೆಯ ವರ್ಗೀಕರಣ IPC ಪ್ರಕಾರ. ಹಾಗಾದ್ರೆ ಸಹಕಾರಿ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ವರ್ಗೀಕರಣ ಮಾಡಬಹುದು ಸರ್? IPC ಪ್ರಕಾರ ನೀವು ಹಾಗೆ ಹೇಳಿದ್ರೆ ಹೌದು. ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ವರ್ಗೀಕರಣ ಮಾಡ್ತೀರಿ? ಮೊದಲನೇದಾಗಿ ಅನೈತಿಕ ಲಾಭಕ್ಕೋಸ್ಕರ, ಅಂದ್ರೆ ನಾನೊಂದು ಫೈನಾನ್ಸ್ ನಡೆಸ್ತಾ ಇದ್ದೆ, ನನಗೆ ಲಾಭ ಆಗ್ಲಿ ಅಂತ ಹೇಳಿ ನಾನೇನ್ ಮಾಡ್ತೀನಿ, ಅನಧಿಕೃತವಾಗಿ ಸಾಲ ನೀಡ್ತೀನಿ. ಸಂಸ್ಥೆಯ ಲೆಕ್ಕಪತ್ರಗಳಲ್ಲೇ ಬರೋದಿಲ್ಲ ಅದು. ಸಹಕಾರಿ ಇದನ್ನ ನೋಡಿ, ಅರ್ಹತೆ ಇಲ್ಲ ಆಪ್ತರಿಗೆ ಅಥವಾ ನಕಲಿ ಆಧಾರಗಳನ್ನು ಸಾಲ ನೀಡ್ಬಿಟ್ಟಿರ್ತೀವಿ, ಅದು ಸಂಸ್ಥೆಯ ಲೆಕ್ಕಪತ್ರಗಳೇ ಬರೋದಿಲ್ಲ, ಸಾಲಗಳ ಮಂಜೂರು ಮಾಡಿರೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ಒಂದು ಕ್ಯಾಶ್ ಬ್ಯಾಲೆನ್ಸ್ ಇಷ್ಟು ಇಟ್ಕೊಳ್ಬೇಕು ಅಂತಿದೆ, ಒಂದು 5 ಲಕ್ಷ ರೂಪಾಯಿ ಕ್ಯಾಶ್ ಬ್ಯಾಲೆನ್ಸ್ ಬೇಕು ಅಂತಿದೆ. ನಾನು ನಮ್ಮ ಕ್ಯಾಶ್ ಬ್ಯಾಲೆನ್ಸ್ 25 ಲಕ್ಷ ಇಟ್ಕೊಂಡ್ಬಿಡ್ತೀನಿ. 5 ಲಕ್ಷ ರೂಪಾಯಿ ಮಾತ್ರ ಸಂಸ್ಥೆಯಲ್ಲಿ ಇರ್ತದೆ, ಇನ್ನು 20 ಲಕ್ಷ ನಾನು ಅಧ್ಯಕ್ಷನೋ ಸಿಇಒನೋ ಏನಾಗಿರ್ತೀನಿ, ಪರ್ಮನೆಂಟ್ ಆಗಿ ನನ್ನ ಹತ್ರ ಇರ್ತದೆ. ನಾನು ಅದನ್ನ ಅನಧಿಕೃತವಾಗಿ ಸಾಲ ಕೊಟ್ಕೊಳ್ತೀನಿ, ಅನಧಿಕೃತವಾಗಿ ನಾನು ಅದ್ರ ಬಡ್ಡಿ ತಗೊಳ್ತೀನಿ, ಅದ್ರದ್ದು ಎಲ್ಲ ನಾನು ಉಪಯೋಗಿಸ್ಕೊಳ್ತೀನಿ. ನಾನು ಸಂಸ್ಥೆ ಸಿಇಒ ಆಗಿ ಅನಧಿಕೃತವಾಗಿ ಅವರಿಗೆ ರಸೀದಿ ಕೊಟ್ಕೊಳ್ತೀನಿ, ಅದ್ರದ್ದು ಬಡ್ಡಿನೂ ತಗೊಂಡ್ಬಿಡ್ತೀನಿ. ಕ್ಯಾಶ್ ಬ್ಯಾಲೆನ್ಸ್ ಇಲ್ಲ, ಹಾಗೆ ಇರ್ತದೆ. ಅಂದ್ರೆ ಈ ರೀತಿ ಮಾಡುವಂಥದ್ದು ಅನಧಿಕೃತವಾಗಿರುವಂಥದ್ದು. ಈಗ ಇದ್ರ ಹೆಚ್ಚಾಗಿ ಏನಾಗತ್ತೆ ಅಂದ್ರೆ, ಸಿಬ್ಬಂದಿಗಳು ಅಥವಾ ಪಿಗ್ಮಿ ಕಲೆಕ್ಟರ್ಸ್, ಕ್ಯಾಶಿಯರ್ ಇನ್ವಾಲ್ವ್ಮೆಂಟ್ ಕಡಿಮೆ ಇರ್ತದೆ. ಆದ್ರೆ ಹೈಯರ್ ಅಪ್ ನಲ್ಲಿ ಇದು ಜಾಸ್ತಿ ಇರುತ್ತೆ, ಅವ್ರು ಜಾಸ್ತಿ ಮಾಡುವಂಥದ್ದು. ಇದು ಎರಡನೇದು ಸ್ವಂತಕ್ಕಾಗಿ ಸಂಸ್ಥೆ ಹಣದ ದುರುಪಯೋಗ. ಇದು ಕೂಡ ಅಷ್ಟೇ, ಸಂಸ್ಥೆ ಹಣ ತನ್ನ ಸ್ವಂತಕ್ಕೋಸ್ಕರ ದುರುಪಯೋಗ ಮಾಡ್ಕೊಳ್ಳುವಂಥದ್ದು. ಅದು ಎರಡನೇ ತರ ಮಿಸ್ಅಪ್ರೋಪ್ರಿಯೇಷನ್. ಅಂದ್ರೆ ಇನ್ಸ್ಟಿಟ್ಯೂಷನ್ ಇನ್ ಫಂಡ್ಸ್ ಅನ್ನ ಪರ್ಸನಲ್ ಗೈನ್ಗೋಸ್ಕರ ಉಪಯೋಗಿಸುವಂಥದ್ದು. ಇದು ಯೂಶುವಲ್ ಆಗಿ ನೌಕರರು ಮಾಡ್ತಾರೆ, ಅಥವಾ ಆಡಳಿತ ಮಂಡಳಿಯವರು ಮಾಡ್ತಾರೆ, ಅಥವಾ ಉನ್ನತ ಸ್ಥಾನದಲ್ಲಿರೋರು, ಸಿಇಒ ಅಥವಾ ಪ್ರೆಸಿಡೆಂಟ್ ಅಥವಾ ವೈಸ್ ಪ್ರೆಸಿಡೆಂಟ್ ಇಂಥವ್ರು ಮಾಡ್ಕೊಳ್ಳುವಂಥದ್ದು. ಅದು ಈ ರೀತಿ ಸಂಸ್ಥೆಯ ಹಣವನ್ನ ದುರುಪಯೋಗ ಪಡ್ಕೊಳ್ಳುವಂಥದ್ದು. ಕ್ಯಾಶಿಯರ್ ಕೂಡ ಉಪಯೋಗಿಸ್ಕೊಳ್ತಾರೆ ಯೂಶುವಲ್ ಆಗಿ, ಆದ್ರೆ ಅದು ಮೊತ್ತ ಕಡಿಮೆ ಇರ್ತದೆ. ಯಾವತ್ತೋ ಶುಕ್ರವಾರ, ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಇದೆ, ಭಾನುವಾರ ರಜೆ ಇದೆ, ಶುಕ್ರವಾರ 7 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇರ್ತದೆ. ಅಲ್ಲಿ 7 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಅಂತ ತೋರಿಸೋದು, ಅದನ್ನ ತಾನು ಮನೆಗೆ ತಗೊಂಡೋಗ್ಬಿಡೋದು, ಸೋಮವಾರ ಬೆಳಿಗ್ಗೆ ಬಂದು ಅದನ್ನು ಜಮಾ ಮಾಡೋದು, 2 ದಿನಕ್ಕೆ ತಾನು ಅರ್ಜೆಂಟಾಗಿ ಉಪಯೋಗಿಸ್ಕೊಳ್ಳೋದು. ಅದು ಕೆಲವು ಕಡೆ ನಡೆಯುತ್ತೆ. ಮೂರನೇದು ಕೋಟಾ ದಾಖಲಾತಿ, ನಕಲಿ ದಾಖಲೆಗಳೇ ಇಲ್ಲ. ಕೋಟಾ ದಾಖಲಾತಿಗಳಂದ್ರೆ ಇಲ್ಲಿ ಈವನ್ ಬಂಗಾರ ಕೂಡ ನಕಲಿ ಇಟ್ಬಿಡೋದು, ನಾವೇ ಹೇಳಿ ಇಡಿಸುವಂಥದ್ದು ಆತರ. ಅಥವಾ ಕೋಟಾ ದಾಖಲಾತಿಗಳೇ ಇರೋದಿಲ್ಲ, ಅದನ್ನೆಲ್ಲ ಸೃಷ್ಟಿ ಮಾಡುವಂಥದ್ದು, ಗೊತ್ತಾಗದ ರೀತಿಯಲ್ಲಿ ಸೃಷ್ಟಿ ಮಾಡುವಂಥದ್ದು.
ನಾನು ಒಂದು ಫ್ರಾಡ್ ಕೇಸ್ ನಲ್ಲಿ ಅದು ನಂಗೆ ಗಮನಕ್ಕೆ ಬಂದಿರೋದು, ಈಗ ನೆನಪಿಗೆ ಬಂತು ಹೇಳ್ತೀನಿ ನಾನು. ಹಿಂದೆ ಯಾರೋ ಬಂದು ಸಾಲ ತಗೊಂಡು ಅವನು ನಿಯಮಿತವಾಗಿ ಕಟ್ಟಿ ಪಾಸ್ ಇದು ಮಾಡಿದ್ದಾನೆ, ಪೂರ್ತಿ ಸಾಲ ಚುಕ್ತಾಗಿದೆ. ಆದ್ರೆ ಅವನು ತಾನು ಇಟ್ಟಿರುವಂತಹ ಅಸೆಟ್ ಅನ್ನ ಬಿಡಿಸ್ಕೊಂಡು ಹೋಗಿಲ್ಲ. ಇದೇ ನಮ್ಮಲ್ಲಿ ಮುಂದೆ ಏನಾದ್ರು ಸಾಲಕ್ಕೆ ಬೇಕಾಗ್ಬೋದು ಅಂತೇಳಿ ಇದನ್ನ ತಕ್ಷಣ ಬಿಡಿಸ್ಕೊಂಡು ಹೋಗಿಲ್ಲ, ಸಾಲ ಖುಲಾಸೆ ಮಾಡ್ಕೊಂಡಿಲ್ಲ. ಅವನಿಗೆ ಮತ್ತೊಮ್ಮೆ ಸಾಲ ಕೊಟ್ಟಂಗೆ ತೋರಿಸಿ ತಾವು ಸಾಲವನ್ನು ಉಪಯೋಗಿಸ್ಕೊಂಡಿರುವಂಥದ್ದು. ಅದು ನೋಡಿದ್ರೆ ಏನಾಗುತ್ತೆ, ಅವನ ಸಾಲದ ದಾಖಲೆಗಳೆಲ್ಲ ಅದೇ ಇರ್ತದೆ, ಡೇಟ್ಗಳನ್ನ ತಿದ್ದು ಬಿಡ್ತಾರೆ. ಆವಾಗ ನಮಗೆ ಸಾಲ ದಾಖಲಾತಿಗಳು ಅವರೇ ಸೈನ್ ಮಾಡಿದ್ದಾರೆ ಅನ್ನೋ ಅನ್ಸ್ಬಿಡತ್ತೆ, ಆಡಿಟ್ರಿಗೂ ಗೊತ್ತಾಗೋದಿಲ್ಲ ಎಷ್ಟೋ ಸಾರಿ. ಇನ್ನು ಎಸ್ಟಾಬ್ಲಿಷ್ಡ್ ರೂಲ್ಸ್ ಇರುತ್ತೆ, ಏನ ಇದನ್ನ ಮಾಡಬಾರ್ದು ಅಂತ ಇರುತ್ತೋ ಅದೆಲ್ಲ ಇದ್ದೇ ಇರ್ತದೆ. ಅಂಥದನ್ನ ಮೀರಿ ಕಾಯ್ದೆ ಉಲ್ಲಂಘಿಸಿ ಲಾಭ ಮಾಡ್ಕೊಳ್ಳೋದು. ನಿರ್ದಿಷ್ಟವಾಗಿ ನಮ್ಮದು ಕಾಯ್ದೆ ಇದೆ, ಬೈಲಾ ಇದೆ, ನಿಯಮಗಳಿದೆ, ಮತ್ತೆ ಉಪನಿಯಮಗಳಿದೆ. ಈವನ್ ನಮ್ಮಲ್ಲಿ ಆಂತರಿಕ ನಿಯಮಗಳನ್ನು ಕೂಡ ಅಳವಡಿಸ್ಕೊಂಡಿದೀವಿ. ಆದರೆ ಅದನ್ನೆಲ್ಲದನ್ನು ದುರುಪಯೋಗ ಪಡಿಸ್ಕೊಂಡು ನಾವು ಇದು ಸ್ಥಾಪಿತ ನಿಯಮ. ಈಗ ನಮ್ಮಲ್ಲಿ ಒಂದು ಫಾರ್ ಎಕ್ಸಾಂಪಲ್, ಈಗ ಇವನ್ ಕಾಯ್ದೆಯಲ್ಲೂ ಕೂಡ ಇದೆ, ಡೈರೆಕ್ಟರ್ ಆದವರು ನಮ್ಮ ಸಂಸ್ಥೆಯ ಗ್ರಾಹಕರ ಯಾವುದೇ ಆಸ್ತಿಯನ್ನ ಖರೀದಿಸುವಂತಿಲ್ಲ. ನಮ್ಮಲ್ಲಿ ಪ್ಲೆಡ್ಜ್ ಆಗಿದ್ದರೆ, ನಮ್ಮ ಸಾಲಗಳಿಗೆ ಪ್ಲೆಡ್ಜ್ ಆಗಿರುವಂತಹ ಯಾವುದೇ ಆಸ್ತಿಯನ್ನ ಡೈರೆಕ್ಟರ್ ಆಗಲಿ ಸಂಸ್ಥೆ ಆಗಲಿ ಖರೀದಿ ಮಾಡುವಂತಿಲ್ಲ. ಅವರ ಏನು ಸ್ಥಿತಿ ಇದೆಯಾ, ಪರಿಸ್ಥಿತಿ ಇದೆಯೋ ಅದನ್ನ ದುರುಪಯೋಗ ಪಡಿಸ್ಕೊಂಡು ನಾವು ಲಾಭ ಮಾಡ್ಕೊಳ್ಳುವಂತಿಲ್ಲ. ಅದು ಸ್ಥಾಪಿತ ನಿಯಮ, ಎಸ್ಟಾಬ್ಲಿಷ್ಡ್ ರೂಲ್. ಅವನಿಗೆ ಮಾರಕ್ ಆಗೋದಿಲ್ಲ, ಇದು ಅವನಿಗೆ ವಾಪಸ್ ಕೊಡಕ್ ಆಗೋದಿಲ್ಲ ಅನ್ಕೊಡೆ ಅದನ್ನೇ ನಾನೇ ತಗೊಂಡ್ಬಿಡೋದು. ಎಷ್ಟು ಕಟ್ಟಬೇಕು, ಅದು 1 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ. ಅವನು 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನೆ, ಅದು ಈಗೆಲ್ಲ ಸೇರಿ 27 ಲಕ್ಷ ರೂಪಾಯಿ ಆಗಿದೆ. ಅವನಿಗೆ ಒಂದು 30 ಲಕ್ಷ ರೂಪಾಯಿ ಕೊಟ್ಟು ಆ ಸಂಸ್ಥೆ ಇದನ್ನ ನಾವೇ ಬರ್ಸ್ಕೊಂಡ್ಬಿಡೋದು, 1 ಕೋಟಿ ಬಾಳತ್ತೆ. ಅಥವಾ ಇನ್ನು ಹೇಳ್ಬೇಕು ಅಂದ್ರೆ, ಈ ಆಭರಣ ಸಾಲಗಳನ್ನ ಮಾರಿದಾಗ, ಸಾಲಗಳನ್ನ ನೀಡಿದಾಗ ಅದನ್ನ ಹರಾಜು ಹಾಕ್ತೀವಿ ನಾವು. ಹರಾಜು ಹಾಕುವಾಗ ನಾವೇ ನಮ್ಮ ಪರವಾಗಿ ಯಾರನ್ನೋ ಒಂದಿಷ್ಟು ಜನ ನಿಲ್ಸಿ ರಿಂಗ್ ಮಾಡ್ಕೊಂಡು ನಾವು ಅದನ್ನ ಕಡಿಮೆ ಇದಕ್ಕೆ ತಗೊಳ್ಳುವಂಥದ್ದು. ಅದು ಯಾವ್ದು ಆಭರಣ, ಅವ್ರದ್ದು ಸಾಲ ಎಷ್ಟಿದೆ, 75,000 ರೂಪಾಯಿ ಇದೆ. ಅಸಲು 50,000 ರೂಪಾಯಿ ಇತ್ತು, 25,000 ರೂಪಾಯಿ ಬಡ್ಡಿ ಸೇರಿ 75,000 ರೂಪಾಯಿ ಇದೆ. ಆದ್ರೆ ಅವರು ಇಟ್ಟಿರುವಂತಹ ಬಂಗಾರದ ಆಭರಣ ಈಗ 2 ಲಕ್ಷ ರೂಪಾಯಿ ಬೆಲೆ ಬಾಳತ್ತೆ. ಹಾಗಾಗಿ ನಾನು ಅದನ್ನ 90,000 ರೂಪಾಯಿಗೆ ಡಿಮ್ಯಾಂಡ್ ಮಾಡಿ ತಗೊಳ್ಳುವಂಥದ್ದು. ನಮ್ಮವರನ್ನೇ ನಿಲ್ಲಿಸಿ ನಾನು ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ, ಇಷ್ಟು ಚೀಲ ಇದಿಷ್ಟು ಪ್ಯಾಕೆಟ್ಸ್ ನಂದು ಅಂತ ಹೇಳಿ ಮಾಡ್ಕೊಂಡು ನಾವು ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಅವನಿಗೆ 15,000 ರೂಪಾಯಿ ವಾಪಸ್ ಕೊಟ್ಟು, 90,000 ಆಗಿದೆಯಲ್ಲ 15,000 ರೂಪಾಯಿ ವಾಪಸ್ ಕೊಟ್ಟು ಉಳಿದಂತಹ ಲಾಭ ನಾವು ಮಾಡ್ಕೊಳ್ಳುವಂಥದ್ದು. ಇದು ನಮ್ಮಲ್ಲಿ ಎಸ್ಟಾಬ್ಲಿಷ್ಡ್ ರೂಲ್ಸ್. ಅದನ್ನ ಇದು ಮಾಡಬಾರ್ದು, ಏನು ವೈಲೇಟ್ ಮಾಡಬಾರ್ದು, ಆ ರೀತಿ ಮಾಡುವಂಥದ್ದು. ನೆಕ್ಸ್ಟ್, ಸಂಸ್ಥೆಗೆ ಆರ್ಥಿಕ ನಷ್ಟವನ್ನುಂಟು ಮಾಡುವ ಯಾವುದೇ ರೀತಿಯ ಮೋಸ ತಂತ್ರಗಳು. ಯಾವುದೇ ಹೇಳಿದ್ನಲ್ಲ, ಮೋಸ ಮಾಡ್ಲಿಕ್ಕೆ, ವಂಚನೆ ಮಾಡ್ಲಿಕ್ಕೆ ಇದಮಿತ್ತಮ್ ಇದಿಷ್ಟೇ ಏರಿಯಾ ಇಲ್ಲ. ದಿನದಿಂದ ದಿನ ಹೊಸ ಮೆಥಡ್ಗಳು ಬರ್ತಾ ಇದೆ. ಅದರಲ್ಲಿ ಇಂಥದ್ದೇ ಇರುತ್ತೆ ಅನ್ನೋದಿಲ್ಲ. ಯಾರ್ಯಾರು ಕಾಂಬಿನೇಷನ್ ಇರ್ತಾರೆ, ನಾವು ಹೇಳಿದ ಯಾವುದೇ ಕಾಂಬಿನೇಷನ್ ಅಲ್ಲದೆ ವಿಚಿತ್ರವಾದ ಕಾಂಬಿನೇಷನ್ ಅಲ್ಲೂ ಇದನ್ನ ಆರ್ಥಿಕ ನಷ್ಟ ಆಗತ್ತೆ. ಅದನ್ನ ಈಗ ನಂದೊಂದು ಪ್ರಾಪರ್ಟಿ ಇದೆ, ಅದು ಇದರಲ್ಲಿ ಮಾರ್ಕೆಟ್ ನಲ್ಲಿ 50 ಲಕ್ಷ ಬೆಲೆ ಬಾಳತ್ತೆ. ಅದನ್ನ ಸಂಸ್ಥೆಗೆ 1 ಕೋಟಿಗೆ 5 ಕೋಟಿಗೆ ಮಾರುವಂತದ್ದು. ನನ್ನ ಒಂದು ಇದರಲ್ಲೇ ಸರಿ ಸುಮಾರು 30 ರಿಂದ 40 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಒಂದು ಜಮೀನನ್ನ 3 ಕೋಟಿ 3.5 ಕೋಟಿಗೆ ಸಂಸ್ಥೆಗೆ ಇದು ಮಾಡಿಬಿಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ತಪ್ಪು. ಅಂದ್ರೆ ಸಂಸ್ಥೆಗೆ ಆರ್ಥಿಕ ನಷ್ಟ ಆದ್ರೂ ಅಡ್ಡಿಲ್ಲ, ತನಗೆ ಲಾಭ ಆಗತ್ತೆ ಅಂತ. ಅದು ಮೋಸದ ತಂತ್ರನೇ, ಅದು ತುಂಬಾ ಡೇಂಜರಸ್ ಆ ರೀತಿ ಇದು ಮಾಡುವಂಥದ್ದು. ಮತ್ತೆ ಈಗಾಗಲೇ ಹೇಳ್ದಂಗೆ ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ತರದ ಫ್ರಾಡ್ಗಳನ್ನ ಮಾಡ್ತಾರೆ. ಹಾಗಾದ್ರೆ ಕೋಆಪರೇಟಿವ್ಸ್ ನಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ಉದಾಹರಣೆಗಳು ಹೇಳ್ತಾ ಹೋಗೋಣ. ಇದಿಷ್ಟು ಇದರಲ್ಲಿ ಈ ಸ್ಲೈಡ್ ಅನ್ನ ನಾನು ಸ್ವಲ್ಪ ವೇಗವಾಗಿ ಹೋಗ್ತೀನಿ, ಯಾವುದೇ ಇದಿಲ್ಲ, ಯಾಕೆಂದ್ರೆ ಇವುಗಳಿಗೆ ಎಕ್ಸ್ಪ್ಲೇಷನ್ ಬೇಕಾಗಿಲ್ಲ. ಪಿಗ್ಮಿ ಠೇವಣಿಗಳಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳಲ್ಲಿ ಪಿಗ್ಮಿ ಠೇವಣಿ ನಮ್ಮಲ್ಲಿ ಡೇಂಜರಸ್
ಫ್ರಾಡ್ ಪ್ರೋನ್ ಏರಿಯಾ ಅಂತೀವಿ ನಾವು. ವಂಚನೆಗೆ ಅವಕಾಶ ಇರುವಂತಹ, ಅತಿ ಹೆಚ್ಚು ವಂಚನೆಗೆ ಅವಕಾಶ ಇರುವಂತಹ ಏರಿಯಾ ಪಿಗ್ಮಿ ಠೇವಣಿ. ಶೆಡ್ಯೂಲ್ ಅಲ್ಲಿ ವ್ಯತ್ಯಾಸ ಮಾಡುವಂಥದ್ದು, ಸಂಗ್ರಹಿಸೋದು ಬೇರೆ, ಇಲ್ಲಿ ಸಲ್ಲಿಸೋದು ಬೇರೆ. ಅಂದ್ರೆ ನಾವು ಅಲ್ಲಿ ಹೊರಗಡೆ ಸಂಗ್ರಹಿಸಿದ್ ಬೇರೆ, ಇಲ್ಲಿ ನಾನು ವಾಪಸ್ ಇದ್ರಲ್ಲಿ ಕೊಡೋದು ಬೇರೆ. ವಾರಾಂತ್ಯದಲ್ಲಿ ಹೆಚ್ಚಿನ ಸಂಗ್ರಹಣೆ ಮಾಡುವುದು, ನಾನು ಆಗ್ಲೇ ಹೇಳಿದ್ರೆ ಶುಕ್ರವಾರ ಜಾಸ್ತಿ ಕಲೆಕ್ಷನ್ ಮಾಡೋದು, ಶನಿವಾರ ರಜಾ, ಭಾನುವಾರ ರಜಾ, ಸೋಮವಾರ ತಂದು ಸಲ್ಲಿಸ್ಬೇಕಲ್ಲ. ಅಥವಾ ಬೇನಾಮಿ ಸಂಗ್ರಹ. ಬೇನಾಮಿ ಸಂಗ್ರಹ ಅಂದ್ರೇನು? ನನಗೆ ಪಿಗ್ಮಿ ಸಂಗ್ರಹಣೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಯಾಕೆಂದ್ರೆ ನಾನೊಬ್ಬ ಎಂಪ್ಲಾಯಿ ಆಗಿ ಇದ್ದುಕೊಂಡು ಪಿಗ್ಮಿ ಸಂಗ್ರಹಣೆ ಮಾಡೋದಿಲ್ಲ. ಅದಕ್ಕೆ ನನ್ನ ಹೆಂಡತಿ ಹೆಸರಲ್ಲೋ ಅಥವಾ ಇನ್ಯಾರ್ದ ಹೆಸರಲ್ಲೋ ನಾನು ಸಂಗ್ರಹಣೆ ಮಾಡಿ ಕೊಡುವಂಥದ್ದು, ಅದು ಕೂಡ ತಪ್ಪೇ, ವಂಚನೆನೇ. ಯಾಕೆಂದ್ರೆ ಅದು ನಮಗೆ ಹಿಡ್ಕೊಳ್ಳಿಕ್ಕೆ ಅಥವಾ ಇದು ಮಾಡಿಕೊಳ್ಳಿಕ್ಕೆ, ದೋಷಾರೋಪಣೆ ಮಾಡ್ಲಿಕ್ಕೆ ನಮ್ಮ ವ್ಯಕ್ತಿಗಳೇ ಇರೋದಿಲ್ಲ. ಸೊ ಪಿಗ್ಮಿಯಲ್ಲಿ ನಮಗೆ ಅತಿ ಹೆಚ್ಚು ಈ ರೀತಿಯ ಪ್ರಕರಣಗಳು ಕಂಡು ಬರುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ಅತಿ ಇಂಪಾರ್ಟೆಂಟ್ ಸಿಗುವಂಥದ್ದು ಆಭರಣ ಸಾಲ. ಕಡಿಮೆ ಮಾರ್ಜಿನ್ ಇಡುವಂಥದ್ದು, 95%, 90%, 95% ಅಷ್ಟು ಸಾಲ ಕೊಡುವಂಥದ್ದು, ಕಡಿಮೆ ಮಾರ್ಜಿನ್ ಇಟ್ಕೊಳ್ಳುವಂಥದ್ದು. ಮಾರ್ಜಿನ್ ನಮಗೆ ಐಡಿಯಲ್ ಇರುವಂಥದ್ದು 25% 30% ಇರಬೇಕು ಅಂತ. ಅದ್ರ ಬದಲು 70%, 75%, 80, 85, 90, ಅಥವಾ ಕೊಟ್ಟಿ ಚಿನ್ನ, ನಕಲಿ ಚಿನ್ನ, ಅಥವಾ ಚಿನ್ನನೇ ಇಟ್ಟಿಲ್ಲ, ನಕಲಿನೂ ಇಲ್ಲ, ಅಸಲಿನೂ ಇಲ್ಲ. ಅಥವಾ ತೂಕದಲ್ಲಿ ವ್ಯತ್ಯಾಸ ಮಾಡೋದು, ನಾನು ಇಟ್ಟಿರೋದು 10 ಗ್ರಾಮು ಅದು 100 ಗ್ರಾಮ್ ಅಂತ ಅಕೌಂಟ್ ಮಾಡುವಂಥದ್ದು. ಮಿತಿ ಮೀರಿದ ಸಾಲ ನೀಡುವಂಥದ್ದು. ಅವನಿಗೆ ಎಲಿಜಿಬಿಲಿಟಿ ಇರುವಂಥದ್ದು 1 ಲಕ್ಷ, ಆಗ 5 ಲಕ್ಷ ಕೊಡ್ತೀನಿ ನಾನು. ಈ ಆಭರಣ ಸಾಲದಲ್ಲಿ ಇನ್ನೊಂದು ನಮಗೆ ಅದು ಕಾನೂನು ಪ್ರಕಾರ ತಪ್ಪು, ಆದರೂ ಮಾಡ್ತಾ ಇರುವಂಥದ್ದು ಈ ಪಾನ್ ಬ್ರೋಕರ್ಸ್ಗಳಿಗೆ ಸಾಲ ಕೊಡುವಂಥದ್ದು. ಪಾನ್ ಬ್ರೋಕರ್ ಅವರು ತಾವು ಬೇರೆ ಕಡೆಯಿಂದ ಸಾಲ, ಇಲ್ಲಿ ಬೇರೆ ಕಡೆಯಿಂದ ಸಂಗ್ರಹಿಸಿರುವಂತಹ ಒರಿಜಿನಲ್ ಬಂಗಾರದಲ್ಲಿ ಕೊಟ್ಟಿ ಇಲ್ಲ, ಆದರೆ ಅವರಿಗೆ ಇಡ್ಲಿಕ್ಕೆ ಹಕ್ಕಿಲ್ಲ, ಯಾಕೆಂದ್ರೆ ಅದು ಅವರದಲ್ಲದ ಬಂಗಾರ. ಅಂತವರಿಗೆ ನಾವು ಆಭರಣ ಸಾಲ ಜಾಸ್ತಿ ಹೋಗುತ್ತೆ ಸರ್, ಅವ್ರು ನಮ್ಗೆ ಗೊತ್ತಿರೋಂಥವ್ರು, ಅದು ಕೊಡ್ತೀವಿ. ಎಲ್ಲೋ ಒಬ್ಬ ಆ ರೀತಿಯ ಏಜೆಂಟ್ ಅಂತ ಹೇಳ್ತೀನಿ ನಾನು, ಏಜೆಂಟ್ ತಪ್ಪು ಇದು ಮಾಡ್ಕೊಂಡಂದ್ರೆ ಸಂಸ್ಥೆಗೆ ತುಂಬಾ ಕಷ್ಟ ಆಗುತ್ತೆ. ಮೂರನೇದು ಅತಿ ಮುಖ್ಯವಾಗಿರುವಂತದ್ದು ಡಿಮ್ಯಾಂಡ್ ಸಾಲ. ಇದು ಬುರುಡೆ ಸಾಲ ಅಂತೀವಿ ನಾವು. ಬುರುಡೆ ಸಾಲ ಅಂದ್ರೆ ಅವನ ಮುಖ ನೋಡ್ಕೊಳ್ಳುವಂಥದ್ದು, ಅದಕ್ಕೆ ಏನು ಆಧಾರ ಇರೋದಿಲ್ಲ. ನಮ್ಮಲ್ಲಿ ಒಂದು ಸಂಸ್ಥೆಯಲ್ಲಿ ಹಾಗೆ ಇದು ಮಾರ್ಜಿನ್ ಡಿಮ್ಯಾಂಡ್ ಸಾಲ ಏನಾಗಿದೆ, ಜಾಮೀನು ಸಾಲಗಳಿಗೆ 2 ಲಕ್ಷ ರೂಪಾಯಿಗಳ ಮಿತಿ ಇದೆ, ಅದನ್ನ ಸಿಇಒ ಕೊಡಬಹುದು ಅಂತ ಹಾಕ್ಬಿಟ್ರು. ದಾರಿಲಿ ಹೋಗೋ ದಾಸಯ್ಯನಿಗೆ, ಕಂಬಳಿ ವ್ಯಾಪಾರಿಗಳಿಗೆ, ಕಂಬಳಿ ವ್ಯಾಪಾರರು ಸರಿ, ಹಾಗಂತ ಕಂಬಳಿ ವ್ಯಾಪಾರಿಗಳಿಗೆ ಸಾಲ ಕೊಡಬಾರ್ದು, ನಾನು ಅವರನ್ನ ನಿಕೃಷ್ಟವಾಗಿ ಕಾಣ್ತಾ ಇಲ್ಲ. ಆದರೆ KYC ಇಲ್ಲ, ಅವ್ರ ವಾಪಸ್ ತಗೊಳ್ಳಿಕ್ಕೆ ಅವ್ರು ಯಾವ ಊರ್ನವ್ರು ಏನು ಗೊತ್ತಿಲ್ಲ, ಅಂತವ್ರಿಗೆಲ್ಲ ಸಾಲ ಕೊಟ್ಟಿದ್ದಾರೆ. ನನ್ನ ಒಂದು ಸಂಸ್ಥೆಯಲ್ಲಿ ನೋಡ್ತೀವಿ, 70ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳು ಅಲ್ಲ, ಅವರು ಬೀದಿಯಲ್ಲಿ ಹೋಗ್ತಾ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರಲ್ಲ, ಹೆಂಗೆ ಅಂದ್ರೆ ಬೇರೆ ಬೇರೆ ಊರಿನಿಂದ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರಲ್ಲ, ಅಂತವ್ರಿಗೆ 70 ಜನಕ್ಕೆ ಸಾಲ ಕೊಟ್ಟಿದ್ದಾರೆ. ಅವ್ರಲ್ಲಿ ನೋಡಿದ್ರೆ ಅವರೆಲ್ಲ ಯಾವ್ದೋ ದೂರದ ಊರ್ನವರು, ಚಿತ್ರದುರ್ಗ, ಚಳ್ಳಕೆರೆ ಅವರು, ಅಂತವರಿಗೆ ಸಾಲ ಕೊಟ್ಟಿದ್ದಾರೆ. ಬೇನಾಮಿ ಸಾಲ ಅಂದ್ರೆ, ಬೇನಾಮಿ ಅನ್ನೋಕ್ಕಿಂತ ಹೆಚ್ಚಾಗಿ ಡಿಮ್ಯಾಂಡ್ ಸಾಲಗಳಿಗೆ ಅದು ಬುರುಡೆ ಸಾಲ ಅಂತೀವಿ. ಅವ್ರು ಯಾರಿದ್ದಾರೆ ಅವ್ರನ್ನ ಹುಡ್ಕಕ್ ಸಾಧ್ಯನೇ ಇಲ್ಲ, ಅಥವಾ ಅವ್ರನ್ನ ಕರ್ಕೊಂಡ್ ಬಂದ್ರು ಅವ್ರದ್ದು ವಾಪಸ್ ತಗೊಳಕ್ ಬರೋದಿಲ್ಲ. ಅವ್ರ ಹೆಸರಿನಲ್ಲಿ ಸಾಲ ಕೊಟ್ಟಂತ ತೋರಿಸಿ ಇವ್ರು ತಗೊಂಡಿರುವಂಥದ್ದು. ಇದು ಮೂರನೇ ರೀತಿ. ಇದು ಮತ್ತೆ ಠೇವಣಿ ಸಂಗ್ರಹಣೆಯಲ್ಲಿ ಸುಳ್ಳು ಠೇವಣಿ ತಗೊಳ್ಳುವಂಥದ್ದು, ಅವಧಿ ಪೂರ್ವದಲ್ಲೇ ಮರುಪಾವತಿ ಮಾಡುವಂಥದ್ದು. ಠೇವಣಿಯಲ್ಲಿ ಕೂಡ ನಾವು ಮೋಸ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳಿದ್ದಾವೆ. ಅಥವಾ ಠೇವಣಿ ಕೊಟ್ಟಿದ್ದಾರೆ ಅವರು, ಅದಕ್ಕೆ ರಸೀದಿನೇ ಕೊಟ್ಟಿಲ್ಲ. ಠೇವಣಿ ರಸೀದಿ ಕೊಟ್ಟಿದ್ದೀವಿ, ಅಕೌಂಟೇ ಮಾಡಿಲ್ಲ. ಆ ರಸೀದಿ ಅವ್ರ ಕೈಲಿ ರಸೀದಿ ಇದೆ, ಆದ್ರೆ ಇಲ್ಲಿ ಅಕೌಂಟ್ ಅಲ್ಲಿ ಇಲ್ವೇ. ಅಥವಾ ಬಡ್ಡಿ ಇತರ ಶುಲ್ಕಗಳಲ್ಲಿ ಶುಲ್ಕ ತಗೊಂಡಿದ್ದು ನಾವು 10 ರೂಪಾಯಿ, ಅಕೌಂಟ್ ಮಾಡಿದ್ದು 5 ರೂಪಾಯಿ. ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಮಾಡುವಂಥದ್ದು. ನಗದು ಇದರಲ್ಲಿ ನಿರಂತರವಾಗಿ ಅವಶ್ಯಕತೆಯಿಂದ ಹೆಚ್ಚು ತಗೊಳ್ಳುವಂಥದ್ದು.
ಇದರಲ್ಲಿ ಎಕ್ಸಾಂಪಲ್ ಹೇಳಿದ್ದೀನಿ ನಾನು. ಕೊಟ್ಟಿ ಅಥವಾ ಫೋರ್ಜರಿ ದಾಖಲೆಗಳ ಮೇಲೆ ಸಾಲ ಕೊಡುವಂಥದ್ದು, ಲೆಕ್ಕಪತ್ರಗಳಲ್ಲಿ ಮೋಸ ಮಾಡುವಂಥದ್ದು, ಸ್ವಂತ ಲಾಭಕ್ಕೋಸ್ಕರ ಅನಗತ್ಯವಾಗಿ ವ್ಯವಹಾರ ನಡೆಸೋದು, ಅದು ಅಗತ್ಯ ಇಲ್ಲವೇ ಇಲ್ಲ, ವ್ಯವಹಾರ ನಡೆಸಲೇಬೇಕಾಗಿಲ್ಲ. ಕೊಟ್ಟಿ ಸಾಲಗಳು, ಬೇನಾಮಿ ಸಾಲಗಳು ಸಾಕಷ್ಟು ಸಾರಿ ನಾವು ಹೇಳಿದೀವಿ. ಅಕ್ರಮ ಹಣ ವರ್ಗಾವಣೆ, ಅನಿಯಂತ್ರಿತ ಠೇವಣಿ ಸಂಗ್ರಹಣೆ, ಇದು ಇನ್ನೊಂದು. ನಮ್ಮಲ್ಲಿ ಯಾರೋ ಒಬ್ರು ಬರ್ತಾರೆ, ಅವ್ರ ಹತ್ರ ಹಣ ತಗೊಂಡು ಅವರ ಖಾತೆಗೆ, ನಮ್ಮ ಬ್ಯಾಂಕ್ ಖಾತೆ ಮೂಲಕ ಕಳಿಸೋದು ಅಕ್ರಮ. ಇದು ನಾನು ಮುಂದಿನ ಒಂದು ಅವಧಿಯಲ್ಲಿ ಹೇಳ್ತೀನಿ ನಾನು. PMLA ವೈಲೇಷನ್. ಅನಿಯಂತ್ರಿತ ಠೇವಣಿ ಸಂಗ್ರಹಣೆ, ಅನಿಯಂತ್ರಿತ ಠೇವಣಿ ಸಂಗ್ರಹಣೆ ಬಗ್ಗೆನೂ ಇನ್ನೊಮ್ಮೆ ನಾನು ಒಂದ್ಸರಿ ಹೇಳ್ತೀನಿ, ಒಂದ್ಸರಿ ಹೇಳಿದೀನಿ. ಅನಿಯಂತ್ರಿತ ಠೇವಣಿ, ಬಡ್ಸ್ ಆಕ್ಟ್ ಅಂತೀವಿ, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಅಂತ ಹೇಳಿದೆ, ಬಡ್ಸ್ ಆಕ್ಟ್ ಅಂತಿದೆ. PMLA ವೈಲೇಷನ್ ಮತ್ತು ಬಡ್ಸ್ ಆಕ್ಟ್ ವೈಲೇಷನ್ ಗಂಭೀರವಾದ ಸಮಸ್ಯೆ. ಮತ್ತೆ ವ್ಯಾಪ್ತಿ ಮೀರಿ ಸಾಲ ನೀಡುವಂಥದ್ದು, ಅದು ಯಾರೋ ಎಲ್ಲಿಯವರೋ ನಮ್ಮ ವ್ಯಾಪ್ತಿಯನ್ನು ಮೀರಿ ಅಲ್ಲೆಲ್ಲೋ ಇದ್ದಾರೆ, ಅವರು ವಾಪಸ್ ಕೊಡ್ತಾರೆ. ಅದರಿಂದಾಗಿ ಅವರಿಗೆ ಜಾಸ್ತಿ ಬಡ್ಡಿ ವಿಧಿಸಿ, ಇಲ್ಲಿ ನಾವು ಅಕೌಂಟ್ ಮಾಡ್ಕೊಳ್ಳೋದು 11%, 12%, ಅವ್ರಿಗೆ 18%, 20% ಕೊಟ್ಟು ಖಾಸಗಿಯಾಗಿ ಲಾಭ ಮಾಡ್ಕೊಳ್ಳುವಂಥದ್ದು. ಸೊ ಸಹಕಾರಿಯಲ್ಲಿ ನಾನು ಈಗಾಗಲೇ ಹೇಳಿದ್ನಲ್ಲ, ಇಂಥದ್ದೇ ಅಂತ ಒಂದೇ ರೀತಿಯಲ್ಲಿ ಇರುತ್ತಾ? ಇಲ್ಲ. ಹೊಸ ಬಗೆ. ಆ ಸಂಸ್ಥೆಯಲ್ಲಿ ಹಂಗ್ ಮಾಡಿದಾರಂತೆ, ಈ ಸಂಸ್ಥೆಯಲ್ಲಿ ಹಿಂಗ್ ಮಾಡಿದಾರಂತೆ, ಬೇರೆ ಬೇರೆ ರೀತಿಯ ವಂಚನೆಗಳಾಗ್ತಾ ಇದೆ. ಹಾಗಾಗಿ ಇದನ್ನ ಕಂಡುಹಿಡಿಯೋದು ಕಷ್ಟನೇ. ನಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತ ಕಂಡುಹಿಡಿಲಿಕ್ಕೆ ನಮಗೆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಂತೀವಿ. ಅಂದ್ರೆ ಹೊರಗಡೆ ವಿಶೇಷವಾದಂತಹ ಜ್ಞಾನ ಬೇಕು, ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಬೇಕು. ಇದನ್ನ ನಾವು ರೂಢಿಸ್ಕೊಂಡ್ರೆ ಮಾತ್ರ ನಮ್ಮಲ್ಲಿ ವಂಚನೆ ಪ್ರಕರಣಗಳನ್ನು ತಡೆ ಹಿಡಿಬಹುದು. ನೆಕ್ಸ್ಟ್, ಇದ್ರ ವಾಸನೆ ಹಿಡಿಯೋದು ಹೇಗೆ? ಇಲ್ಲಿಂದ ನಮ್ದು ರಿಯಲ್ ಸ್ಟೋರಿ ಶುರುವಾಗೋದು ಇಲ್ಲಿಂದ. ಏನ್ ಮಾಡಬೇಕು, ಹೇಗೆ ವಂಚನೆಗಳನ್ನ ನಿಗ್ರಹಿಸೋದು ಹೇಗೆ, ಅದನ್ನ ಕಂಡುಹಿಡಿಯೋದು ಹೇಗೆ? ಒಂದು ಅಜಮಾಸು, ಇದಿಷ್ಟೇ ಅಂತಲ್ಲ, ಒಂದಿಷ್ಟು ಎಕ್ಸಾಂಪಲ್ ಹೇಳ್ತೀನಿ. ಇಂಥದ್ದು ನಿಮ್ಮಲ್ಲಿ ಏನಾರು ಆಗ್ತಾ ಇದೆ ಅಂದ್ರೆ ನೀವು ಅಲ್ಲೆಲ್ಲೋ ಒಂದು ಕಡೆ ವಂಚನೆ ನಡೀತಾ ಇರ್ಬೋದು ಅಂತ ಅನುಮಾನಕ್ಕೆ ಆಸ್ಪದ ಆಗತ್ತೆ. ಮೊದಲನೇದು, ಯಾವುದೇ ಸಹಕಾರಿ ಅಸಮಂಜಸವಾಗಿ ಲಾಭ ತೋರಿಸ್ತಾ ಇದೆ. ಯೂಶುವಲ್ ಆಗಿ ನಿಮ್ಮ ಕಾಸ್ಟ್ ಆಫ್ ಫಂಡ್ಸ್ ಮತ್ತು ಅಲೋಕೇಶನ್ ಇದೆಲ್ಲದರ ಏನ್ ಮಾಡಿದ್ರೆ, ದೊಡ್ಡ ದೊಡ್ಡ ಸೊಸೈಟಿಗಳಿಗೆ 3 ರಿಂದ 4% ನೆಟ್ ಪ್ರಾಫಿಟ್ ಬರ್ಬೋದು ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್. 7.8% ತೋರಿಸ್ತಾ ಇದ್ದೀವಿ. ಹಾಗಾದ್ರೆ ಅಸಮಂಜಸವಾಗಿದೆ. ನಮ್ಮಲ್ಲಿ ಏನೋ ಇನ್ಕನ್ಸಿಸ್ಟೆಂಟ್ ಪ್ರಾಫಿಟ್ ಅಂತೀನೋ. ಎಲ್ಲೋ ಒಂದ್ ಕಡೆ ಬೇರೆ ಯಾರು ಅಷ್ಟೊಂದು ಪ್ರಾಫಿಟ್ ತೋರಿಸ್ತಾ ಇಲ್ಲ, ಅದೇ ಮಟ್ಟದ ಬೇರೆ ಸೊಸೈಟಿಗಳೆಲ್ಲ ಅವ್ರಿಗಿಂತ ನಾವು 1-2% ಜಾಸ್ತಿ ತೋರಿಸ್ತಾ ಇದೀವಿ, ಅದೇನು ತೊಂದರೆ ಇಲ್ಲ. 1-2 ಲಕ್ಷ ರೂಪಾಯಿ ಜಾಸ್ತಿ ಇದೆ, ಅದೇನು ತೊಂದರೆ ಇಲ್ಲ. ಆದ್ರೆ ವಿಪರೀತವಾಗಿ ನಾವು ಜಾಸ್ತಿ ತೋರಿಸ್ತಾ ಇದೀವಿ. ಹಾಗಾದ್ರೆ ಅಲ್ಲೆಲ್ಲೋ ಒಂದ್ ಕಡೆ ನಮ್ಮಲ್ಲಿ ತಪ್ಪಾಗ್ತಾ ಇದೆ. ಅಥವಾ ನಮ್ಮ ಆರ್ಥಿಕ ತಕ್ತೆಗಳಲ್ಲಿ ಅಸಮಂಜಸ ತುಲನೆಗಳು, ಅಂದ್ರೆ ಇನ್ಅಪ್ರೋಪ್ರಿಯೇಟ್ ಕಂಪ್ಯಾರಿಸನ್. ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ವಿಪರೀತ ವ್ಯತ್ಯಾಸ ಆಗಿದೆ. ಬೇಡಿಕೆಗೂ ಸಪ್ಲೈಗೂ ವಿಪರೀತ ವ್ಯತ್ಯಾಸ ಆಗ್ತಾ ಇದೆ. ಕಳೆದ 4 ವರ್ಷದ ನೋಡಿದ್ರೆ ವಿಪರೀತ ಏರಿಳಿತ ಕಂಡು ಬರ್ತಾ ಇದೆ. ಕಂಪ್ಯಾರಿಸನ್ ಯಾವಾಗ್ಲೂ ಆರ್ಥಿಕ ತಕ್ತೆಗಳು ನಮಗೆ ಈ ಕಾರಣಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಎಲ್ಲೋ ಒಂದು ಕಡೆಗೆ ನಾವು ಪಿನ್ ಪಾಯಿಂಟ್ ಮಾಡಬಹುದು, ಇಲ್ಲೆಲ್ಲೋ ಒಂದು ಕಡೆಗೆ ದೇರ್ ಈಸ್ ಸಮಥಿಂಗ್ ರಾಂಗ್. ಹಾಗಾಗಿ ನಮ್ಮ ಜಮಾ ಖರ್ಚು ಅಥವಾ ಆಸ್ತಿ ಜವಾಬ್ದಾರಿ ಇದರಲ್ಲಿ ಒಂದು 3-4 ವರ್ಷದ್ದು ನಾವು ಇದ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ಹೋದ ವರ್ಷ 10 ಕೋಟಿ ಸಾಲ ಕೊಟ್ಟಿದ್ವಿ, ಅದಕ್ಕೆ ನಾವು 25 ಲಕ್ಷ ಬಡ್ಡಿ ಬಂದಿದೆ. ಈ ವರ್ಷ 20 ಕೋಟಿ ಲಾಭ ಸಾಲ ಕೊಟ್ಟಿದ್ದೀವಿ, ಸುಮ್ಮನೆ ಎಕ್ಸಾಂಪಲ್. ಆದ್ರೆ 25 ಲಕ್ಷ ಇರೋದು 30 ಲಕ್ಷ ಮಾತ್ರ ಆಗಿದೆ. ಅಂದ್ರೆ ಅಸಮಂಜಸವಾಗಿ ಏರಿಕೆಯಾಗಿದೆ, ಅಸಮಂಜಸವಾಗಿ ಇಳಿಕೆಯಾಗಿದೆ. ಅಂದ್ರೆ ನಾವು ಯಾವ ರೀತಿಯಲ್ಲಿ ಅದಕ್ಕೆ ಕಂಪ್ಯಾರೇಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆಗೆ ನಮಗೆ ಇದಾಗತ್ತೆ. ಅಥವಾ ನಮ್ದು ಪ್ರತಿ ವರ್ಷ ಬರ್ತಾ ಇರುವಂತಹ ಪ್ರಾಫಿಟ್ ಅಂದ್ರೆ ಇನ್ಕಮ್, ಇಂಟ್ರೆಸ್ಟ್ ಇನ್ಕಮ್ ಅಷ್ಟೇ ಇರ್ತದೆ, ಆದ್ರೆ ವೆಚ್ಚ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಮೋಸದ ವೆಚ್ಚಗಳನ್ನು ನೀವು ಹಾಕ್ತಾ ಇದ್ದೀರೇನೋ.
ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗತ್ತೆ ಯಾವ್ದೋ ಒಂದು ಕಾರಣಕ್ಕೋಸ್ಕರ ನೀವು ಇದು ಮಾಡ್ತಾ ಇದ್ದೀರಿ ಅಂತದ್ದು. ಅಂದ್ರೆ ವ್ಯಾವಹಾರಿಕವಾಗಿ ಒಂದು 4-5 ವರ್ಷಗಳ ಎಲ್ಲ ಫಿಗರ್ಸ್ ಅನ್ನು ನೋಡಿದ್ರೆ, ಅಲ್ಲಿ ಕಂಪ್ಯಾರಿಸನ್ ಮಾಡಿದರೆ, ಗ್ರಾಫ್ ಹಾಕಿದ್ರೆ ಏರಿಳಿತಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸಸ್ಪೆಕ್ಟ್ ಸಮಥಿಂಗ್. ಇನ್ನು ಠೇವಣಿ ಸಾಲಗಳನ್ನ ನಿರಂತರವಾಗಿ ನವೀಕರಿಸ್ತಾ ಇದ್ರೆ, ನಮ್ಮಲ್ಲಿ ಒಂದು ಸಹಕಾರ ಸಂಸ್ಥೆ 37 ವರ್ಷಗಳಿಂದ ನಡೀತಾ ಇದೆ. ನಾವು ಆಡಿಟ್ ಮಾಡ್ಲಿಕ್ಕೆ ಬಂದಾಗ, ನಾವು ಆಡಿಟ್ ಮಾಡ್ತಾ ನೋಡಿದಾಗ ಇದು ಯಾವ್ದೋ ಒಂದು 10-20 ಇದು ಠೇವಣಿಗಳು ನಿರಂತರವಾಗಿ ನವೀಕರಣ ಆಗ್ತಾ ಇದೆ. ಸರ್ ಇದು ಎಷ್ಟು ವರ್ಷದಿಂದ ಸರ್? ಅದು ಸುಮಾರು 25 ವರ್ಷ ಆಯ್ತು. ಕರ್ಸಿ ಅವರನ್ನ. ಆವಾಗ ನೋಡಿದ್ರೆ ಅದು ಬೇನಾಮಿ ಠೇವಣಿಯನ್ನ ವಾಪಸ್ ಕೊಡ್ಲಿಕ್ಕೆ ಆಗದೆ ಅವ್ರದ್ದು ಇದು ಮಾಡ್ಕೊಂಡು ಈಗ ಅದನ್ನ ಠೇವಣಿ ಇದೆ ಅಂತೇಳಿ ತೋರ್ಸ್ಕೊಂಡ್ ಬರ್ತಾ ಇದ್ದಾರೆ. ಹಾಗೇನೆ ಸಾಲವನ್ನ ವಾಪಸ್ ತಗೊಂಡ್ಬಿಟ್ಟಿರ್ತಾರೆ, ಆದ್ರೆ ಇಲ್ಲಿ ಕ್ಲೋಸ್ ಮಾಡೇ ಇರೋದಿಲ್ಲ, ತಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ನಿರಂತರವಾಗಿ ಸಾಲವನ್ನು ನವೀಕರಿಸ್ತಾ ಇದ್ದಾರೆ ಅಂದ್ರೂ ನೀವು ಅದನ್ನ ಯು ಕ್ಯಾನ್ ಸಸ್ಪೆಕ್ಟ್ ಸಮಥಿಂಗ್. ನನ್ನ ಒಂದು ಸೊಸೈಟಿಯಲ್ಲಿ ಸಾಲದ ನಿಯಮಾವಳಿಗಳಲ್ಲಿ ನವೀಕರಣಕ್ಕೆ ಅವರು ಅವಕಾಶ ಮಾಡ್ಕೊಂಡಿದ್ದಾರೆ. ಆಟೋ ರಿನ್ಯೂವಲ್. ನಾನು ಹೇಳಿದೆ ಆಟೋ ರಿನ್ಯೂವಲ್ ಈಸ್ ಪಾಸಿಬಲ್ ಓನ್ಲಿ ಟು ದಿ ಎಕ್ಸ್ಟೆಂಟ್ ಆಫ್ ಟ್ವೈಸ್. ಅಂದ್ರೆ ಅವರ ಜೀವಿತಾವಧಿಯಲ್ಲಿ 2 ಸಾರಿ ಮಾತ್ರ ಆಟೋ ರಿನ್ಯೂವಲ್ ಕೊಡ್ಬೋದು. ನಾನು ಈಗ ರವೀಂದ್ರನಾಥ್ ಕೊಟ್ಟಿದ್ದೀನಿ ಅಂದ್ರೆ 2 ಸಾರಿ ಆಟೋ ರಿನ್ಯೂವಲ್ ಕೊಡ್ಬೋದು. 3ನೇ ಸಾರಿ ರವೀಂದ್ರನಾಥ್ ಬಂದು ರಿನ್ಯೂವಲ್ ಮಾಡ್ಬೇಕು. ಆ ರೀತಿ ಬದಲಾಯಿಸ್ಕೊಳ್ಳಿ. ಇಲ್ದೋರೆ ರವೀಂದ್ರನಾಥ್ 1ನೇ ಸಾರಿಗೆ ಕೊಟ್ಟಾಗ್ಲೇ ಅವನೇನಾದ್ರು ಪೌತಿ ಆದರೆ, ಮರಣ ಹೊಂದಿದ್ರೆ, ಅದು ಆಟೋ ರಿನ್ಯೂವಲ್ ಆಗ್ತಾ ಹೋಗ್ತಾ ಇರ್ತದೆ. ತಪ್ಪಾಗತ್ತೆ. ಕಡೆಗೆ ಅನ್ಕ್ಲೈಮ್ಡ್ ಡೆಪಾಸಿಟ್ ಅಂತ ಹೇಳಿ ತೋರಿಸ್ತೀರಿ, ಯಾವತ್ತೋ ಒಂದಿನ ನಾವು ತಗೊಂಡ್ಬಿಡ್ತೀವಿ. ಹಾಗಾಗ್ಬಾರ್ದು. ಪದೇ ಪದೇ ನವೀಕರಣ ಆಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಸಸ್ಪೆಕ್ಟ್ ಸಮಥಿಂಗ್. ನೆಕ್ಸ್ಟ್, ಅಸಹಜವಾದ ವಿಪರೀತ ಬೆಳವಣಿಗೆ. ನಮ್ದು ಹೋದ ವರ್ಷದವರೆಗೆ ನಮ್ದು 9% ಡಿವಿಡೆಂಡ್ ಕೊಡ್ತಾ ಇದ್ವಿ. ಈ ವರ್ಷ ಒಂದೇ ಸಾರಿ 20% ಡಿವಿಡೆಂಡ್ ಹೋಗ್ಬಿಟ್ವಿ. ಎಲ್ಲೋ ಒಂದ್ ಕಡೆ ಸಮಥಿಂಗ್ ರಾಂಗ್. ಯು ಮೇ ಬಿ ಪೇಯಿಂಗ್ ಡಿವಿಡೆಂಡ್ ಔಟ್ ಆಫ್ ಯುವರ್ ಕ್ಯಾಪಿಟಲ್. ಹಾಗಾಗಿ ವಿಪರೀತ ಬೆಳವಣಿಗೆ ಇದೆ ಅಂದ್ರೆ ಅದನ್ನು ಕೂಡ ನಾವು ಸಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಯಾವುದೇ ಒಂದು ಹೋದ ವರ್ಷ ನಮ್ಮಲ್ಲಿ 10,000 ಅಕೌಂಟ್ಸ್ ಇತ್ತು, ಈ ಸಾರಿ 25,000 ಅಕೌಂಟ್ಸ್ ಆಯ್ತು. ಅಥವಾ ಹೋದ್ ಸಾರಿ ನಮ್ಮಲ್ಲಿ ಸಾಲ ಅಥವಾ ಠೇವಣಿಗಳು ಒಂದು ಹಂತ ಇತ್ತು, ಈ ಸಾರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ವಿಪರೀತವಾಗಿ ನ್ಯಾಚುರಲ್ ಗ್ರೋತ್, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇದೆ. ಅದು ಬಿಟ್ಟು ನೀವು ಏನಾದ್ರು ಗ್ರೋತ್ ಆಗಿದ್ದರೆ ಯು ಕ್ಯಾನ್ ಸಸ್ಪೆಕ್ಟ್ ಸಮಥಿಂಗ್. ಅದು ಸಸ್ಪಿಷನ್. ಇದೆಲ್ಲ ನಾನು ಹೇಳೋದು ವಂಚನೆ ಇರಬಹುದಾ ಅಂತ ನೋಡ್ಲಿಕ್ಕೆ ಅವಕಾಶ. ಹಾಗಂತ ವಂಚನೆ ಆಗೇ ಇರುತ್ತೆ ಅಂತ ಅಲ್ಲ. ಕೆಲವು ಸಾರಿ ಜನೇನು ಆಗಿ ಇಟ್ಬಿಡ್ಬೋದು. ನೆಕ್ಸ್ಟ್, ವಿಪರೀತ ಬಡ್ಡಿ ವಿಧಿಸ್ತಾ ಇದ್ರೆ, ನೀಡ್ತಾ ಇದ್ರೆ. ನಾವು ಸಾಲಕ್ಕೂ ವಿಪರೀತ 24-36%. ಯಾಕೆಂದ್ರೆ ನಾನು ಹಿಂದೆ ಫೈನಾನ್ಸ್ ಮಾಡಿದ್ದೆ, ನಮ್ಮ ಆ ಕಸ್ಟಮರ್ಸ್ಗೆ ನಾವು ಕೊಡ್ತಾ ಇದ್ದೀವಿ. ಹಾಗಾದ್ರೆ ಸಮಥಿಂಗ್ ರಾಂಗ್. ಹಾಗೆ ಸಾಲಗಳಿಗೂ ಜಾಸ್ತಿ ಬಡ್ಡಿ, ಠೇವಣಿಗಳಿಗೂ ಬಡ್ಡಿ ಜಾಸ್ತಿ ಕೊಡ್ತಾ ಇದೀವಿ, ತಪ್ಪಾಗತ್ತೆ. ಎಲ್ಲೋ ಒಂದ್ ಕಡೆ ಇದು. ಮತ್ತೆ ಅತಿ ಮುಖ್ಯವಾಗಿ ಈಗಷ್ಟೇ ಹೇಳಿದೆ ಬರ್ಡ್ಸ್ ಆಕ್ಟ್ ವೈಲೇಷನ್. ಎಲ್ಲೋ ಒಂದ್ ಕಡೆಗೆ ನೀವು ಭದ್ರತಾ ಸಾಲಗಳಿಗೆ ಅಥವಾ ಇದು ಠೇವಣಿಗಳಿಗೆ ಸಂಗ್ರಹಣೆ ಮಾಡ್ಲಿಕ್ಕೆ ಆಮಿಷ ಕೊಡ್ತಾ ಇದ್ರೆ, ಠೇವಣಿ ಸಂಗ್ರಹಣೆ ಮಾಡ್ಲಿಕ್ಕೆ ಆಮಿಷ ಕೊಡ್ತಾ ಇದ್ದೀರಿ, 2% ಕೊಡ್ತೀವಿ ಸರ್ ಠೇವಣಿ ಸಂಗ್ರಹಣೆ ಮಾಡ್ಕೊಡಿ, ಆಮಿಷ ಕೊಡ್ತಾ ಇದ್ದೀರಿ ಅಂದ್ರೆ ಸಮಥಿಂಗ್ ರಾಂಗ್. ಭದ್ರತಾ ಸಾಲಗಳು ಜಾಸ್ತಿ ಆದ್ರೆ, ಅಂದ್ರೆ ನಿಮ್ಮಲ್ಲಿ ಭದ್ರತಾ ಸಾಲಗಳು ಭದ್ರತಾ ರಹಿತ ಸಾಲಗಳು ಅದು ಜಾಸ್ತಿ ಆದ್ರೆ, ಜಾಮೀನು ಸಾಲಗಳು ಜಾಸ್ತಿ ಆಗುವಂತದ್ದು, ಇಟ್ ಈಸ್ ಅನ್ ಇಂಡಿಕೇಶನ್ ಆಫ್ ಸಮಥಿಂಗ್ ಗೋಯಿಂಗ್ ರಾಂಗ್. ಒಂದು ಲಿಮಿಟ್ ನಲ್ಲಿ ಇರ್ಬೇಕು. ಭದ್ರತಾ ಸಾಲಗಳು, ನಾನು ಸಾಲದ ನಿಯಮ ಇದನ್ನ ಮಾಡುವಾಗಲೇ ಹೇಳಿದ್ದೆ, ಭದ್ರತಾ ಸಾಲಗಳು, ಅರೆ ಭದ್ರತಾ ಸಾಲಗಳು ಮತ್ತು ಪೂರ್ಣ ಭದ್ರತಾ ಸಾಲಗಳಿಗೆ ಒಂದು ರೇಷಿಯೋ ಇದೆ, ಅದೇ ರೇಷಿಯೋ ಮೇಂಟೈನ್ ಮಾಡಬೇಕು. ಇಲ್ಲ ಅಂದ್ರೆ ಏರುಪೇರಾದಲ್ಲಿ ನೀವು ಯು ಕ್ಯಾನ್ ಸಸ್ಪೆಕ್ಟ್ ಸಮಥಿಂಗ್. ಸಿಬ್ಬಂದಿಗಳಿಗೆ ಅತಿ ಹೆಚ್ಚು ಸವಲತ್ತು ನೀಡ್ತಾ ಇದ್ರೆ, ಸಿಬ್ಬಂದಿಗಳಿಗೆ ಅತಿ ಹೆಚ್ಚು ಸವಲತ್ತು ನೀಡ್ತಾ ಇದ್ದೀವಿ ಅಂದ್ರೆ ಅರ್ಥ ಏನು? ಸಿಬ್ಬಂದಿಗಳನ್ನೆಲ್ಲ ಒಳ ಹಾಕೊಂಡಿದೀವಿ ನಾವು, ಅವ್ರು ಯಾರು ನಮ್ಮ ವಿರುದ್ಧ ಮಾತಾಡೋದಿಲ್ಲ. ಹಾಗಾದ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್. ದಾಖಲೆಗಳನ್ನ ನಿಯಮಿತವಾಗಿ ನಿರ್ವಹಣೆ ಮಾಡದೇ ಹೋದ್ರೆ, ಯಾವ್ಯಾವ ದಾಖಲೆಗಳನ್ನ ನಿರ್ವಹಣೆ ಮಾಡ್ಬೇಕಾಗಿತ್ತು, ಎಷ್ಟೋ ಇದರಲ್ಲಿ ಸಭೆಗಳನ್ನೇ ಸರಿಯಾಗಿ ನಿರ್ವಹಣೆ ಮಾಡೋದಿಲ್ಲ, ನೋಟಿಸ್ ಅನ್ನ ನೀಡೋದಿಲ್ಲ, ಜನರಲ್ ಬಾಡಿ ರೆಸಲ್ಯೂಷನ್ ಬರ್ದಿರೋದಿಲ್ಲ, ಅಥವಾ ಬೋರ್ಡ್ ರೆಸಲ್ಯೂಷನ್ ಬರ್ದಿರೋದಿಲ್ಲ. ಎಲ್ಲ ನಮ್ಮ ಮನೆಯಲ್ಲಿ ನಾವು ಬರ್ಕೊಳ್ತೀವಿ. ಆ ರೀತಿ ಏನಾದ್ರು ಇದ್ರೆ ಅದು ತಪ್ಪಿದೆ.
ಅಲ್ಲೆಲ್ಲೋ ಒಂದ್ ಕಡೆಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸಿಬ್ಬಂದಿಗಳಿಗೆ ಅತಿ ಹೆಚ್ಚು ಲಾಭ ಕೊಡ್ತಾ ಇದ್ರೆ, ಅಂದ್ರೆ ಇದು ಕೊಡ್ತಾ ಇದ್ರೆ, ಸವಲತ್ತು ಕೊಡ್ತಾ ಇದ್ರೆ, ಅವ್ರು ನಮ್ ಜೊತೆಗೆ ಹ್ಯಾಂಡ್ಸ್ ಇನ್ ಗ್ಲೌಸ್ ಅಂತಾರೆ, ನಮ್ ಜೊತೆ ಸೇರ್ಕೊಂಡಿದ್ದಾರೆ ಅಂತ. ಹಾಗೆ ವರದಿಗಳಲ್ಲಿ ಏನಾದ್ರೂ ವಿಳಂಬ ಆಗ್ತಾ ಇದೆ, ಇಟ್ ಇಸ್ ಅನ್ ಇಂಡಿಕೇಶನ್. ನೀವು ಯಾಕೆ ವಿಳಂಬ ಮಾಡ್ತಾ ಇದೀರಿ, ಯಾಕೆ ಡಿಲೇ ಮಾಡ್ತಾ ಇದೀರಿ, ನೀವು ಎಲ್ಲದೂ ಸರಿಯಾಗಿದ್ರೆ ನೀವು ಯಾಕೆ ಇನ್ ಟೈಮ್ ಕೊಡಬಾರ್ದು? ಇದು ಒಂದು ಇಂಡಿಕೇಶನ್, ಇದು ಒಂದು ಸಾಂಕೇತಿಕವಾಗಿ ನಾವು ಅನ್ಕೊಳ್ಳೋದು. ಇದರಲ್ಲಿ ಹಾಗೆ ಇದೆ ಅಂತಲ್ಲ ನಾನು ಹೇಳುವಂಥದ್ದು. ಸಾಂಕೇತಿಕವಾಗಿ ಇದು ಒಂದು ಸಾಧ್ಯತೆ ಇದೆ, ವಾಸನೆ ಗ್ರಹಿಸ್ಲಿಕ್ಕೆ ಇದು ಒಂದು ಕಾರಣ ಆಗ್ಬೋದು. ವಿಳಂಬ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಯಾಕೋ ಒಂದು ಇದು, ಅಥವಾ ನಿರಂತರವಾಗಿ ಒಂದೇ ಆಡಳಿತ ಮಂಡಳಿ ಆಡಳಿತವಿದ್ರೆ, ಇದು ಕೂಡ ಕಳೆದ 25 ವರ್ಷದಿಂದ ಒಬ್ಬರೇ ಇದ್ದಾರೆ ಅಧ್ಯಕ್ಷರು, ಎಲ್ಲೋ ಒಂದ್ ಕಡೆಗೆ ಸಸ್ಪೆಕ್ಟ್. ಯಾವುದೇ ಆಡಳಿತ ಮಂಡಳಿ ಆಗಲಿ ಅಥವಾ ಯಾವುದೇ ಇದಿರಲಿ, ಹಾಗಂತ 25 ವರ್ಷದಿಂದ ಅವರು ಅಧ್ಯಕ್ಷರಾಗಿದ್ದಾರೆ ಹಂಗಾರೆ ಅವ್ಯವಹಾರ ಮಾಡ್ತಾರೆ ಅನ್ನೋದಲ್ಲ, ಮಾಡಬಹುದು, ಸಾಧ್ಯತೆಗಳು ಜಾಸ್ತಿ. ಪದಾಧಿಕಾರಿಗಳಲ್ಲಿ ಬದಲಾವಣೆ ಆಗದೆ ಹೋದ್ರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಸೇಮ್ ಇದ್ದಾರೆ, ನಿಮಗೆ ಅವಕಾಶಗಳು ಜಾಸ್ತಿ. ಹಾಗೆ ಕೇವಲ ದಾಖಲಾತಿಗಳಲ್ಲಿ ಸಭೆ ನಡೆಸ್ತಾ ಇದ್ರೆ, ಈಗಾಗಲೇ ಹೇಳಿದಂಗೆ ಸಭೆಗಳು ನಡೆಯೋದಿಲ್ಲ, ದಾಖಲಾತಿಗಳಲ್ಲಿ ಮಾತ್ರ ಸಭೆ ನಡೆಸ್ತಾ ಇದ್ದಾರೆ, ಹಾಗಾದ್ರೆ ಅಲ್ಲೂ ಕೂಡ ಸಸ್ಪೆನ್ಷನ್. ಹಾಗೆ ಅಂತವರ ಮೇಲೆ ನಾವು ನಿಗಾ ಇಡಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ, ಇವತ್ತು ಸುಮಾರು 1 ತಾಸಿನ ಕಾಲ ನಾವು ಯಾರ್ಯಾರು ಏನೇನ್ ಮಾಡ್ಬೋದು ಅನ್ನೋದನ್ನೆಲ್ಲ ಹೇಳಿದೆ. ಹಾಗಾಗಿ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ವಂಚನೆಗಳನ್ನ ಯಾರು ಫಸ್ಟ್ ಇದನ್ ಮಾಡ್ಬೇಕು, ನಿಗ್ರಹಿಸ್ಬೇಕು, ಅಥವಾ ಯಾರು ಕ್ರಮ ಇಡಬೇಕು, ಯಾರು ಯಾವ ತರ ಕ್ರಮ ಇಡಬೇಕು, ಹಾಗೆ ಮುಂದಿನ ಹಂತದಲ್ಲಿ ಇದು. ಹಾಗೆ ಇನ್ನೊಂದು ವಿಚಾರ ನಿಮ್ಮ ಪ್ರಸ್ತುತಪಡಿಸ್ತೀನಿ. ನನಗೆ ಈ ವಾರದಲ್ಲಿ ಒಬ್ಬ ಸಹಕಾರಿ ಮಿತ್ರರು ಒಬ್ರು ನಮ್ಗೆ ಹೇಳಿದ್ರು, ಬರೀ ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಮಾತ್ರ ಅಲ್ಲ ಸರ್, ನಮಗೆ ಇಂಟರ್ನಲ್ ಆಡಿಟ್ ಬಗ್ಗೆನೂ ಹೇಳ್ಕೊಡಿ, ಅಥವಾ ಕನ್ಕರೆಂಟ್ ಆಡಿಟ್ ಬಗ್ಗೆ ಹೇಳಿ ಅಂತ. ನಾನು ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಇಂಟರ್ನಲ್ ಆಡಿಟ್, ಕನ್ಕರೆಂಟ್ ಆಡಿಟ್, ಈ ಫ್ರಾಡ್ ಆಡಿಟ್ ಹೇಳ್ತಾ ಇದೀವಿ. ಇದು ಮುಗಿದ ನಂತರ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಅಂತಿದೆ, ಅದನ್ನ ಕೂಡ ಮಾಡ್ಬೋದು. ಪ್ರೊಪ್ರೈಟಿ ಆಡಿಟ್ ಅಂತಿದೆ, ಅದನ್ನ ಕೂಡ ಮಾಡ್ಬೋದು. ಸಿಸ್ಟಮ್ ಆಡಿಟ್ ಅಂತಿದೆ, ಅದನ್ನು ಕೂಡ ಮಾಡ್ಬೋದು. ಫೊರೆನ್ಸಿಕ್ ಆಡಿಟ್ ಅಂತಿದೆ, ಅದನ್ನು ಕೂಡ ಮಾಡ್ಬೋದು. ಇವುಗಳೆಲ್ಲದಕ್ಕೂ ನಾನು ಮೆಟೀರಿಯಲ್ ಸಂಗ್ರಹಣೆ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ, ಇವತ್ತಿನ ಅವಧಿಯನ್ನ ಮುಕ್ತಾಯ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನ ಕೇಳ್ತಾ ಈಗ ನನ್ನ ಪ್ರೆಸೆಂಟೇಶನ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಇವತ್ತಿನ ಸೆಷನ್ನಿನ ಇವತ್ತು ಸ್ವಲ್ಪ ಸುದೀರ್ಘವಾಗಿದೆ, ಕ್ಷಮಿಸಿ. ವಿಷಯ ಹಂಗಿರೋದ್ರಿಂದ ಏನು ತಪ್ಪಿಲ್ಲ, ಹೋಗೋಣ, ನಿಧಾನವಾಗಿ ಹೋಗೋಣ. ಮತ್ತೊಮ್ಮೆ ಎಲ್ಲರಿಗೂ ಗೌರವಪೂರ್ವಕ ವಂದಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಜೈ ಸಹಕಾರ.